जय गोपी जन वल्लभा गिरिवरधारी गोपी जन यशोधनंदन व्रज जन रंजन यशोधनंदन व्रज जन रंजन यशोधा यमुनतीरावनचारी यमुनतीरावनचारी यमुनतीरा जय राधा माधव कुंज बिहारी राधा जय राधा माधव कुंज बिहारी राधा माधव। श्री हरिनाम संकीर्तन की जय। श्रील प्रभुपाद की जय। हरे कृष्ण गुरुजी प्रणाम। हरे कृष्ण। ಹರೇ ಕೃಷ್ಣ ಪ್ರಭುಜಿ ಪ್ರಣಾಮಗಳು. ದಯವಿಟ್ಟು ಎಲ್ಲರೂ ನನ್ನಿಂದ ಹೇಳಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ओम नमो ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಖಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद. हरे कृष्णा कृष्ण कृष्ण हरे 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 राम 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 हरे हरे. मूकं करोति वाचालं पङ्गुं लङ्घयते गिरिं यत्र पातमहं वन्दे श्रीगुरो दीनतारिणं परमानन्दमाधवं ಶ್ರೀಚೈತನ್ಯೇಶ್ವರಂ. ಹರೇ ಕೃಷ್ಣ. ಇವತ್ತು ನಾವು ಶ್ರೀಮದ್ ಭಾಗವತ ಪುರಾಣದ 3ನೇ ಸ್ಕಂದದ 15ನೇ ಅಧ್ಯಾಯ ಚರ್ಚೆ ಮಾಡಲಿದ್ದೇವೆ. 3.15. ಹೋದ ವಾರ ಈ ಕ್ಲಾಸಲ್ಲಿ ಏನ್ ಚರ್ಚೆ ಆಯ್ತು ಅಂತಂದ್ರೆ ಯಾರು ನೆನಪಿದೆ? ಯಾರಿಗಾದ್ರು ಲಾಸ್ಟ್ ಕ್ಲಾಸಲ್ಲಿ ಏನ್ ಚರ್ಚೆ ಆಯ್ತು ಇಲ್ಲಿ? ಯಾರಿಗಾದ್ರು ನೆನಪಿದೆಯಾ? ಮೈತ್ರೇಯ ಮತ್ತೆ ವಿದುರ ಮಧ್ಯೆ ಸಂವಾದ ನಡೀತಾ ಇದೆ. ಸೊ ಅವರಿಬ್ರು ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಈಗ? ಬ್ರಹ್ಮಾಂಡದ ಸೃಷ್ಟಿ. ಓಕೆ. ಸೊ ಬ್ರಹ್ಮದೇವರು ಅಫ್ಕೋರ್ಸ್ ಫಸ್ಟ್ ಹೇಗೆ ಮಹಾವಿಷ್ಣುವಿನ ಸೃಷ್ಟಿ ಆಯಿತು, ನಂತರ ಬ್ರಹ್ಮದೇವರು ಹೇಗೆ ಸೃಷ್ಟಿ ಮಾಡ್ತಾ ಇದ್ದಾರೆ, ಎಲ್ಲ ಲೋಕಗಳನ್ನ ಸೃಷ್ಟಿಸಿದ್ದಾರೆ, ಎಲ್ಲ ಲೋಕಗಳನ್ನ ಸೃಷ್ಟಿಸಿ ಅಲ್ಲಿ ಎಲ್ಲ ಜೀವಿಗಳಿಗೆ ಸ್ಥಾನವನ್ನ ಒದಗಿಸಿ ಕೊಟ್ಟಿದ್ದಾರೆ. ಓಕೆ. ನಂತರ ಏನಾಯ್ತು?
4th ಚಾಪ್ಟರ್ ಅಲ್ಲಿ ಓಕೆ ಲಾಸ್ಟ್ ವೀಕ್ ನೀವು ಸಪ್ತರ್ಷಿಗಳು ಇರಲಿಲ್ಲ. ಓಕೆ ಸಪ್ತರ್ಷಿಗಳು ಇವತ್ತು ಬರ್ತಾರೆ. 15ನೇ ಅಧ್ಯಾಯ. ಸೊ 14ನೇ ಅಧ್ಯಾಯದಲ್ಲಿ ಏನಿದೆ ವಿಷಯ? 14ನೇ ಅಧ್ಯಾಯದಲ್ಲಿ ಹಿರಣ್ಯಕಶಿಪು ಹಿರಣ್ಯಾಕ್ಷರ ಬಗ್ಗೆ ವರ್ಣನೆ ಇತ್ತು, ರೈಟ್? ಸೊ ದಿತಿ ಮತ್ತೆ ಕಶ್ಯಪರ ಮಕ್ಕಳಾಗಿ ಹಿರಣ್ಯಕಶಿಪು ಮತ್ತೆ ಹಿರಣ್ಯಾಕ್ಷಿಪರು ಪ್ರಕಟವಾಗಿದ್ದಾರೆ. ಸೊ ಅವರು ಪ್ರಕಟವಾದ ಮೇಲೆ ಈ ಜಗತ್ತಿನಲ್ಲಿ ಹಲವಾರು ವಿಪತ್ತುಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಅಂಧಕಾರ, ಘೋರ ಅಂಧಕಾರ ಕಾಣಿಸ್ಕೊಳ್ತಾ ಇದೆ. ನೆನಪಾಗ್ತಾ ಇದೆಯಾ? ಹ್ಮ್. ಸೊ ಘೋರ ಅಂಧಕಾರ ಎಲ್ಲ ಕಡೆ ಕಾಣಿಸ್ಕೊಳ್ತಾ ಇದೆ. ಸೊ ಎಲ್ಲ ಜೀವಿಗಳಿಗೆ ಕಷ್ಟ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ. ದೇವತೆಗಳಿಗೂ ಕೂಡ ತುಂಬಾ ಭಯ ಉಂಟಾಯ್ತು. ಯಾಕಂದ್ರೆ ಈ ಭಯಂಕರ ದೊಡ್ಡ ರಾಕ್ಷಸರು ತುಂಬಾ ಕಷ್ಟ ಕೊಡ್ತಾ ಇದ್ರು ಎಲ್ಲರಿಗೂ. ಅದಕ್ಕಾಗಿ ಎಲ್ಲಾ ದೇವತೆಗಳು ಕೂಡಿ ಹೋಗ್ತಾರೆ ಕ್ಷೀರಸಾಗರಕ್ಕೆ. ಕ್ಷೀರಸಾಗರದಲ್ಲಿ ಭಗವಂತನನ್ನ ಕಾಣಬಹುದು, ಭಗವಂತನಿಗೆ ಪ್ರಾರ್ಥನೆಗಳನ್ನ ಸಲ್ಲಿಸಬಹುದು. ಭಗವಂತ ಎಲ್ಲ ಕಡೆ ಇದ್ದಾನೆ, ಭಗವಂತ ಎಲ್ಲ ಕಡೆ ಇದ್ರು ಕೂಡ ದೇವಸ್ಥಾನಕ್ಕೆ ಬಂದು ಇಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾನೆ. ಅದೇ ರೀತಿ ದೇವತೆಗಳು ಕೂಡ ಕ್ಷೀರಸಾಗರಕ್ಕೆ ಹೋಗ್ತಾರೆ, ಅಲ್ಲಿ ಭಗವಂತನಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾರೆ. ಭಗವಂತ ಪ್ರಾರ್ಥನೆಗಳನ್ನ ಕೇಳ್ತಾನೆ, ಕೇಳಿ ಅವರ ತೊಂದರೆಗೆ ಸಮಾಧಾನವನ್ನ ನೀಡ್ತಾನೆ. ಸೊ ಎಲ್ಲ ದೇವತೆಗಳು ಈಗ ಭಗವಂತ ವಿಷ್ಣುವಿನ ಹತ್ರ ಹೋಗಿದ್ದಾರೆ. ಅಲ್ಲಿಂದ ಈ ಕಥೆ ಪ್ರಾರಂಭವಾಗ್ತದೆ. ಸೊ ಇಲ್ಲಿ ಭಾಗವತದಲ್ಲಿ ಶ್ಲೋಕವನ್ನ ನಾವು ಕೇಳೋಣ. ಆಕ್ಚುಲಿ ಫಸ್ಟ್ ಪಾರ್ಟ್ ಅನ್ನ ಸ್ವಲ್ಪ ಸಂಕ್ಷಿಪ್ತವಾಗಿ ನೋಡಿ ವೈಕುಂಠ ಧಾಮದ ವರ್ಣನೆಯನ್ನ ಇವತ್ತು ವಿವರವಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಓಕೆ. ಸೊ ಇವತ್ತಿನ ವಿಷಯ ಏನು? ವೈಕುಂಠ ಧಾಮದ ವರ್ಣನೆ, ಡಿಸ್ಕ್ರಿಪ್ಷನ್ ಆಫ್ ದಿ ಕಿಂಗ್ಡಮ್ ಆಫ್ ಗಾಡ್. ಭಗವಂತನ ಧಾಮ ಹೇಗಿದೆ ಅನ್ನೋದನ್ನ ನಾವು ಇವತ್ತು ಕೇಳೋಣ. ಯಾಕೆಂದ್ರೆ ನಾವು ಈ ಜಗತ್ತಿನ ಬಗ್ಗೆ ನೋಡಿದ್ದೀವಿ, ಕೇಳಿದ್ದೀವಿ, ಈ ಜಗತ್ತಿನ ಬಗ್ಗೆ ಗೊತ್ತು. ಅಫ್ಕೋರ್ಸ್ ಕೆಲವೊಬ್ರಿಗೆ ಗೊತ್ತು, ಕೆಲವೊಬ್ರಿಗೇನು ಗೊತ್ತಿಲ್ಲ. ಈ ಜಗತ್ತಿನ ಪರಿಚಯ ಏನು? ಕೃಷ್ಣ ಏನ್ ಹೇಳ್ತಾನೆ ಭಗವದ್ಗೀತೆಯಲ್ಲಿ? ಈ ಜಗತ್ತು ಏನಿದೆ ಅಂತ? ದುಃಖಾಲಯಂ ಅಶಾಶ್ವತಂ. ಇದು ಸುಖಾಲಯವಲ್ಲ, ಇದು ದುಃಖಾಲಯ. ಸೊ ಇಲ್ಲಿ ದುಃಖವನ್ನ ಎಕ್ಸ್ಪೆಕ್ಟ್ ಮಾಡ್ಲೇಬೇಕು, ಇಲ್ಲಿ ಸುಖ ಸಿಗೋದಿಲ್ಲ. ರೈಟ್? ಸೊ ತುಂಬಾ ಜನ ಹೇಳ್ತಾರೆ, ಪ್ರಭುಜಿ ತುಂಬಾ ಪ್ರಾಬ್ಲಮ್ ಇದೆ ಪರ್ಸನಲ್ ಲೈಫಲ್ಲಿ. ಯಾವ್ದು ಇರ್ಲೇಬೇಕು. ಯಾರು ಸುಖವಾಗಿಲ್ಲ ಇಲ್ಲಿ. ಬಿಕಾಸ್ ಬೈ ಡೆಫಿನೇಷನ್ ದಿಸ್ ವರ್ಲ್ಡ್ ಇಸ್ ದುಃಖಾಲಯ ಮತ್ತು ಅಶಾಶ್ವತಂ. ಯಾವುದು ಶಾಶ್ವತವಾಗಿಲ್ಲ ಇಲ್ಲಿ, ಎಲ್ಲವೂ ಇಂಪರ್ಮನೆಂಟ್. ನಥಿಂಗ್ ಇಸ್ ಪರ್ಮನೆಂಟ್ ಇನ್ ದಿಸ್ ವರ್ಲ್ಡ್. ಸೊ ಇಂತಹ ಜಗತ್ತಿನಲ್ಲಿ ನಾವು ಸುಖವನ್ನ ಬಯಸಬಾರ್ದು. ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ, ನಾವು ಈ ಜಗತ್ತಿನಲ್ಲಿ ಸುಖವಾಗಿರ್ಬೇಕಂದ್ರೆ ಸುಖವನ್ನು ಬಯಸೋದನ್ನು ಬಿಟ್ಬಿಡ್ಬೇಕಂತೆ. ಡೋಂಟ್ ಎಕ್ಸ್ಪೆಕ್ಟ್ ಹ್ಯಾಪಿನೆಸ್ ಇನ್ ದಿಸ್ ವರ್ಲ್ಡ್, ದೆನ್ ಯುಲ್ ಬಿ ಹ್ಯಾಪಿ. ಈ ಜಗತ್ತಿನಿಂದ ಮತ್ತೆ ಜಗತ್ತಿನಲ್ಲೂ ಇರುವವರಿಂದ ಏನಾದ್ರೂ ಸುಖವನ್ನ ಅಪೇಕ್ಷೆ ಪಟ್ಟರೆ ಅದು ಸಿಗೋದಿಲ್ಲ. ಸೊ ಫ್ರಸ್ಟ್ರೇಷನ್ ಗ್ಯಾರಂಟಿಡ್, ಡಿಸ್ಸ್ಯಾಟಿಸ್ಫ್ಯಾಕ್ಷನ್, ಡಿಸಪಾಯಿಂಟ್ಮೆಂಟ್ ಇಸ್ ಗ್ಯಾರಂಟಿಡ್. ಅಂಡ್ ಅಲ್ಟಿಮೇಟ್ಲಿ ಮೃತ್ಯು ಅಂತ ಬರೋದೇ ಅದೇ. ಮೃತ್ಯು ಬಂದ್ಮೇಲೆ ದುಃಖವೇ ದುಃಖ. ಆ ದುಃಖದ ಸಮಯದಲ್ಲಿ ಸಾಯೋವರೆಗೂ ದುಃಖ, ಆ ಸಾಯೋದನ್ನು ನೋಡುವವರೆಗೂ ಕೂಡ ದುಃಖ, ಹೌದಲ್ಲ? ಆದ್ರೆ ಯಾರಿಗೆ ಈ ಭಗವದ್ಗೀತೆಯ ಜ್ಞಾನ ಇದೆ, ಭಾಗವತದ ಜ್ಞಾನ ಇದೆ, ಅವರು ಧೀರರಾಗ್ತಾರೆ. ಅವ್ರಿಗೆ ಸಾವು ಬಂದರೂ ಕೂಡ ಅವರು ವಿಚಲಿತರಾಗೋದಿಲ್ಲ. ದೇ ವಿಲ್ ಬಿ ಸ್ಟೇಬಲ್, ದೇ ವಿಲ್ ಬಿ ಸ್ಟಡಿ. ಯಾಕೆಂದ್ರೆ ಅವ್ರಿಗೆ ಗೊತ್ತು, ಹೇಗಿದ್ರು ಈ ಜಗತ್ತು ನಶ್ವರವಾಗಿದೆ, ಅಶಾಶ್ವತವಾಗಿದೆ. ಆತ್ಮ ಈಸ್ ಚಿನ್ಮಯ, ಆತ್ಮಕ್ಕೆ ಎಂದು ಸಾವಿಲ್ಲ, ನನಗೆ ಸಾವಿಲ್ಲ ಅಂತ ಅವ್ರಿಗೆ ಗೊತ್ತು. ಅದಕ್ಕೆ ಅವರಿಗೆ ಯಾವುದೇ ಭಯ ಇರೋದಿಲ್ಲ. ಈ ಭೌತಿಕ ಜಗತ್ತಿನ ಪರಿಚಯ ದುಃಖಾಲಯಂ ಅಶಾಶ್ವತಂ. ಸೊ ಆಧ್ಯಾತ್ಮಿಕ ಜಗತ್ತಿನ ಪರಿಚಯ ಸುಖಾಲಯಂ ಶಾಶ್ವತಂ. ಶಾಶ್ವತವಾದದ್ದು ಮತ್ತೆ ಸುಖಮಯವಾದದ್ದು. ಸಚ್ಚಿತ್ ಆನಂದ. ಸತ್ ಅಂದ್ರೆ ಶಾಶ್ವತ, ಚಿತ್ ಅಂದ್ರೆ ಫುಲ್ ಆಫ್ ನಾಲೆಡ್ಜ್, ಸಂಪೂರ್ಣ ಜ್ಞಾನ ಉಳ್ಳದ್ದು. ನಂತರ ಆನಂದ ಅಂದ್ರೆ ಸುಖ, ಸಂಪೂರ್ಣ ಸುಖ, ಅನ್ಲಿಮಿಟೆಡ್ ಕಾನ್ಸ್ಟೆಂಟ್ ಹ್ಯಾಪಿನೆಸ್. ಅಂತಹ ಜಗತ್ತು ಆಧ್ಯಾತ್ಮಿಕ ಜಗತ್ತು. ಸೊ ಈ ಜಗತ್ತಿನಿಂದ ನಾವು ಆ ಜಗತ್ತಿಗೆ ಹೋಗ್ಬೇಕು, ರೈಟ್? ನಮ್ಮ ಗಮ್ಯಸ್ಥಾನ ಏನು? ಭೂಲೋಕದಿಂದ ಗೋಲೋಕಕ್ಕೆ. ದಟ್ಸ್ ಅವರ್ ಡೆಸ್ಟಿನೇಷನ್, ಫ್ರಮ್ ಭೂಲೋಕ ಟು ಗೋಲೋಕ. ಸೊ ಅದಕ್ಕಾಗಿ ಪ್ರಯತ್ನ ಮಾಡ್ತಾ ಇದೀವಿ ನಾವು. ಭಾಗವತಂ ಕ್ಲಾಸ್ ಕೇಳೋದು ಇದಕ್ಕೋಸ್ಕರ, ರೈಟ್? ಎಲ್ಲರೂ ಮಾಡೋದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಆದ್ರೆ ಭಕ್ತರು ಭಕ್ತಿ ಸೇವೆ ಮಾಡುವುದು ಸುಖಕ್ಕಾಗಿ, ಆನಂದಕ್ಕಾಗಿ. ಆ ಸುಖ ಆನಂದ ಯಾವಾಗ ಸಿಗ್ತದೆ? ಯಾವಾಗ ಭಗವಂತನ ಅನುಗ್ರಹ ನಮಗೆ ಸಿಗ್ತದೆ, ಆವಾಗ
ನಿಜವಾದ ಸುಖ ನಾವು ಅನುಭವಿಸ್ಬೋದು. ಸೊ ಇಲ್ಲಿ ದೇವತೆಗಳು ಈ ಒಂದು ಕಷ್ಟವನ್ನು ನೋಡ್ತಾ ಇದ್ದಾರೆ. ಪ್ರಜಾಪತ್ಯಂತು ತತ್ತೇಜ ಪರತೇಜೋ ಹನಂ ದಿತಿ ದಧಾರ ವರ್ಷಾಣಿ ಶತಂ ಶಂಕಮಾನ ಸುರಾರ್ಧನಾಥ್. ಸೊ 100 ವರ್ಷಗಳ ಕಾಲ ಈ ಮಕ್ಕಳನ್ನ ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷನ ಗರ್ಭದಲ್ಲಿ ಧಾರಣೆ ಮಾಡ್ಕೊಂಡಿದ್ಲು. ಲೋಕೆ ತೇನಾಹತ ಲೋಕೆ ಲೋಕಪಾಲ ಹತೋಜಸ ನಿವೇದನ್ ವಿಶ್ವಸೃಜೆ ಧ್ವಂತ ವ್ಯತಿಕರಂ ದಿಶಂ. ಸೊ ಅವರು ಗರ್ಭದಲ್ಲಿರುವಾಗಲೇ, ಯಾವಾಗ ಅವ್ರು ಗರ್ಭದಲ್ಲಿದ್ರು ಆಗ್ಲೇ ಅಂಧಕಾರ ಹರಡ್ಬಿಟ್ಟಿತ್ತಂತೆ. ಅವ್ರೇನು ಹುಟ್ಟಿರ್ಲಿಲ್ಲ, ಅವ್ರ ಗರ್ಭದಲ್ಲಿದ್ದಾಗ್ಲೇ ಅಂಧಕಾರ ಎಲ್ಲಾ ಕಡೆ ಹರಡಿತ್ತು. ತುಂಬಾ ಕಷ್ಟ ಆಗ್ತಿತ್ತು ಜನರಿಗೆ. ಸೊ ಈ ಅಂಧಕಾರ ಎಲ್ಲಿಂದ ಮೂಡಿದೆ ಅಂತ ದೇವತೆಗಳಿಗೆ ಪ್ರಶ್ನೆ ಉಂಟಾಯ್ತು. ಸೊ ಅದಕ್ಕೆ ಎಲ್ಲ ದೇವರು ಎಲ್ಲಿ ಹೋಗ್ತಾರೆ? ಭಗವಂತನ ಹತ್ರ ಹೋಗ್ತಾರೆ. ಸೊ ಭಗವಂತನ ಹತ್ರ ಹೋಗಿ ತಮ್ಮ ಪ್ರಾರ್ಥನೆಗಳನ್ನ ಸಲ್ಲಿಸ್ತಾರೆ. ಇಲ್ಲಿ ನೋಡಿ, ಇದು ಕ್ಷೀರಸಾಗರ. ಕ್ಷೀರಸಾಗರದಲ್ಲಿ ಭಗವಂತ ಕ್ಷೀರೋದಕ್ಷಾಯಿ ವಿಷ್ಣು ಅಲ್ಲಿ ಅನಂತ ಶೇಷನ ಮೇಲೆ ಮಲಗಿದ್ದಾನೆ. ಲಕ್ಷ್ಮೀದೇವಿ ಪಾದಸೇವೆ ಮಾಡ್ತಾ ಇದ್ದಾಳೆ. ಎಲ್ಲಾ ದೇವತೆಗಳು ಬ್ರಹ್ಮನ ಸಮೇತ ಅಲ್ಲಿ ಉಪಸ್ಥಿತರಾಗಿದ್ದಾರೆ. ಎಲ್ಲರೂ ಬಂದು ಭಗವಂತನಿಗೆ ಪ್ರಾರ್ಥನೆಗಳನ್ನ ಸಲ್ಲಿಸಿದ್ದಾರೆ. ಸೊ ಈ ಪ್ರಾರ್ಥನೆಗಳನ್ನ ನಾನು ಹೆಚ್ಚು ಡಿಸ್ಕಸ್ ಮಾಡೋದಿಲ್ಲ, ಯಾಕಂದ್ರೆ ಇವತ್ತಿನ ಮುಖ್ಯ ವಿಷಯ ಇದೆ 14th ಶ್ಲೋಕ ಆನ್ವರ್ಡ್ಸ್. 14ನೇ ಶ್ಲೋಕದಿಂದ ವೈಕುಂಠ ಧಾಮದ ವರ್ಣನೆ ಆಗ್ತದೆ. ಸೊ ಆಕ್ಚುಲಿ ಕ್ಷೀರಸಾಗರಕ್ಕೆ ಹೋಗುವ ಮುಂಚೆ ಎಲ್ಲರೂ ಬ್ರಹ್ಮಲೋಕಕ್ಕೆ ಬರ್ತಾರೆ. ಓಕೆ, ಸೊ ಕ್ಷೀರಸಾಗರ ಹಿಂದೆ ಕಾಣಿಸ್ತದೆ ನಿಮಗೆ. ಆದ್ರೆ ದೇವತೆಗಳೇನು ಪ್ರಾರ್ಥನೆಗಳನ್ನು ಸಲ್ಲಿಸ್ತಾ ಇಲ್ಲ, ಎಲ್ಲರೂ ಬ್ರಹ್ಮನ್ ಕಡೆ ನೋಡ್ತಾ ಇದ್ದಾರೆ ನೋಡಿ. ಓಕೆ, ಎಲ್ಲರೂ ಬ್ರಹ್ಮದೇವರಿಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಏನಿದು ಅಂಧಕಾರ, ಇಷ್ಟೆಲ್ಲ ಕತ್ತಲು ಮೂಡಿದೆ, ಕತ್ತಲು ಕಾಣಿಸ್ತಾ ಇದೆ ಎಲ್ಲ ಕಡೆ. ವಾಟ್ ಇಸ್ ದ ಕಾಸ್ ಆಫ್ ದಿಸ್? ಸೊ ಕ್ಷೀರಸಾಗರಕ್ಕೆ ಹೋಗುವ ಮುಂಚೆನೆ ಬ್ರಹ್ಮಜಿ ಆ ಕಥೆಯನ್ನು ಹೇಳ್ತಾರೆ. ಏನ್ ಕಥೆ? ಆ ಗರ್ಭದಲ್ಲಿರುವ ಇಬ್ಬರು ಮಕ್ಕಳು, ಅವರು ಯಾರು ಮತ್ತೆ ಅವರು ಹೇಗೆ ಇಲ್ಲಿ ಹುಟ್ಟಿ ಬರ್ತಾ ಇದ್ದಾರೆ, ಅದಕ್ಕೆ ಕಾರಣ ಏನು ಅನ್ನುವುದನ್ನ ಇಲ್ಲಿ ವಿವರಣೆ ಮಾಡ್ತಾ ಇದ್ದಾರೆ. ಹಿರಣ್ಯಕಶಿಪು ಹಿರಣ್ಯಾಕ್ಷನ ಜನ್ಮಕ್ಕೆ ಕಾರಣ ಏನು ಅನ್ನೋದನ್ನ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಸೊ ಬ್ರಹ್ಮಾಜಿ ಕಥೆಯನ್ನು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಂತ ಕತೆ? ಒಂದು ಸಮಯದಲ್ಲಿ ಮಹಾ ಋಷಿಗಳಾದಂತಹ ಚತುಷ್ಕುಮಾರರು ಆಕಾಶ ಮಾರ್ಗದಲ್ಲಿ ಹೋಗುತ್ತಾ ಅವರು ವೈಕುಂಠ ಧಾಮವನ್ನು ಪ್ರವೇಶ ಮಾಡ್ತಾರೆ. ರೈಟ್, ವೈಕುಂಠ ಧಾಮದ ಪ್ರವೇಶ ದ್ವಾರದ ಹತ್ತಿರ ಬರ್ತಾರೆ, ಇನ್ನೂ ಒಳಗೆ ಪ್ರವೇಶ ಮಾಡಲಿಲ್ಲ. ಸೊ ಆಗ ಇಲ್ಲಿ ಅದರ ವರ್ಣನೆ ಬರ್ತದೆ. ಓಕೆ, ಇದು 12ನೇ ಶ್ಲೋಕದಿಂದ ಇವತ್ತಿನ ಕಥೆ ಸ್ಟಾರ್ಟ್ ಮಾಡೋಣ. ಬ್ರಹ್ಮೋವಾಚ ಮನಸಾ ಮೇ ಸುತಾಯುಷ್ಮತ್ ಪೂರ್ವಜಾ ಸನಕಾದಯಃ ಚೇರುರ್ವಿಹಾಯ ಸಾ ಲೋಕಾ ಲೋಕೇಶು ವಿಗತ ಸ್ಪೃಹಾ. ಬ್ರಹ್ಮದೇವನು ಹೀಗೆಂದನು, ನನ್ನ ಮನಸ್ಸಿನಿಂದ ಜನಿಸಿದ ಸನಕ ಸನಾತನ ಸನಂದನ ಸನತ್ಕುಮಾರ ಎಂಬ 4 ಪುತ್ರರು ನಿಮಗಿಂತ ಮೊದಲು ಹುಟ್ಟಿದವರು. ದೇವತೆಗಳ ನಂತರ ಹುಟ್ಟಿದವರು, ಚತುಷ್ಕುಮಾರರು ಮೊದಲು ಹುಟ್ಟಿದವರು. ಒಮ್ಮೊಮ್ಮೆ ಅವರು ನಿರ್ದಿಷ್ಟವಾದ ಇಚ್ಛೆ ಇಲ್ಲದೆ ಭೌತಿಕ ಮತ್ತು ಆಧ್ಯಾತ್ಮಿಕ ಆಕಾಶಗಳಲ್ಲಿ ಸಂಚಾರ ಮಾಡುತ್ತಾರೆ. ಸೊ ಅವರು ಎಲ್ಲ ಕಡೆ ಸಂಚಾರ ಮಾಡಬಹುದು, ಅಂತಹ ಒಂದು ಪರ್ಮಿಷನ್ ಅವರಿಗೆ ದೊರಕಿತ್ತು. ಹೀಗೆ ನಾರದ ಮುನಿಗಳು ಕೂಡ ಪರ್ಮಿಷನ್ ದೊರಕಿದೆ, ಅವರು ಎಲ್ಲಾದ್ರೂ ಹೋಗ್ಬೋದು, ಅನುಮತಿ ಇಲ್ಲದೆ ಹೋಗ್ಬೋದು. ದೇವತೆಗಳ ಹತ್ರ ಹೋಗ್ಬೋದು, ಅಸುರರ ಹತ್ರ ಹೋಗ್ಬೋದು, ಬ್ರಹ್ಮಲೋಕಕ್ಕೆ ಹೋಗ್ಬೋದು, ಇವನ್ ವೈಕುಂಠ ಲೋಕಕ್ಕೂ ನಾರದ ಮುನಿ ಹೋಗ್ಬೋದು. ಸೊ ಆಲ್ ವರ್ಲ್ಡ್ ಪರ್ಮಿಟ್ ಅವರ ಹತ್ರ ಇದೆ, ಎಲ್ಲ ಕಡೆ ಹೋಗ್ಬೋದು ಅವರು. ಸೊ ಅಂತಹ ಮಹಾ ಋಷಿಗಳು ಚತುಷ್ಕುಮಾರರು, ನಾರದ ಮುನಿಗಳು ಇಂಥವರು. ಸೊ ಅವರು ಒಮ್ಮೆ ವೈಕುಂಠ ಲೋಕಕ್ಕೆ ಬರ್ತಾರೆ. ಸೊ ವೈಕುಂಠ ಲೋಕಕ್ಕೆ ಬರುವಾಗ ಆ ವೈಕುಂಠ ಲೋಕದಲ್ಲಿ ಏನೇನಿದೆ
ಅಲ್ಲಿ ಎಂತಹ ಪರಿಸರ ಇದೆ, ಅಲ್ಲಿ ಭಕ್ತರು ಹೇಗಿದ್ದಾರೆ, ಅಲ್ಲಿಯ ಗಿಡಗಳು ಹೇಗಿವೆ, ಅಲ್ಲಿಯ ಪಕ್ಷಿಗಳು ಹೇಗಿವೆ, ಅದರ ಬಗ್ಗೆ ಅಲ್ಲಿ ವಿಮಾನಗಳು ಹೇಗಿವೆ, ಮನೆಗಳು ಹೇಗಿವೆ, ಅದರ ಬಗ್ಗೆ ವರ್ಣನೆ ಮಾಡ್ತಾ ಇದ್ದಾರೆ. ರೈಟ್. ಕೆಲವೊಮ್ಮೆ ಜನರು ಕೇಳ್ತಾರೆ ಸ್ವಿಟ್ಜರ್ಲೆಂಡ್ ಬಗ್ಗೆ, ಅಮೆರಿಕ ಬಗ್ಗೆ, ಅಲ್ಲಿ ಮನೆಗಳು ಹೀಗಿರ್ತವೆ, ಅಲ್ಲಿ ಟವರ್ಸ್ ಹೀಗಿರ್ತವೆ, ಅದನ್ನೆಲ್ಲ ಕೇಳಿದ ಮೇಲೆ ಆಕರ್ಷಣೆ ಆಗ್ತದೆ, ಹೋಗಿ ನೋಡ್ಬೇಕು ಅಂತ. ಅದಕ್ಕೆ ಜನ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗ್ತಾರೆ ನೋಡೋದಕ್ಕೆ. ಅದೇ ರೀತಿ ನಾವು ವೈಕುಂಠ ಲೋಕದ ಬಗ್ಗೆ ಕೇಳಿ ವೈಕುಂಠ ಲೋಕದ ಬಗ್ಗೆ ಆಕರ್ಷಣೆಯನ್ನ ಬೆಳೆಸಿಕೊಳ್ಳಬೇಕು, ವೈಕುಂಠ ಲೋಕಕ್ಕೆ ಹೋಗೋದಕ್ಕೆ ಇಚ್ಛೆಯನ್ನ ಪಡಬೇಕು. ಸೊ ವಿ ಶುಡ್ ಬುಕ್ ಎ ಟಿಕೆಟ್ ಟು ಗೋ ಟು ವೈಕುಂಠ. ಅದಕ್ಕಾಗಿ ಭಾಗವತದಲ್ಲಿ ತುಂಬಾ ವಿವರವಾಗಿ ವೈಕುಂಠ ಲೋಕದ ವರ್ಣನೆ ಇದೆ. ಶ್ರೀಮದ್ ಭಗವದ್ಗೀತೆಯಲ್ಲಿ ಸಂಕ್ಷಿಪ್ತವಾಗಿ ವೈಕುಂಠ ಲೋಕದ ವರ್ಣನೆ ಇದೆ. ಭಗವದ್ಗೀತೆಯ ಕೆಲವು ಶ್ಲೋಕಗಳಲ್ಲಿ ಮಾತ್ರ ಕೃಷ್ಣ ಒಂದು ಹಿಂಟ್ ಅನ್ನು ಕೊಡ್ತಾನೆ ವೈಕುಂಠ ಲೋಕ ಹೇಗಿದೆ ಅಂತ. ಓಕೆ, ಯಾರಿಗಾದ್ರೂ ಗೊತ್ತಾ ಯಾವ್ದಾದ್ರು ಶ್ಲೋಕ, ಯಾವ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ ತನ್ನ ಲೋಕದ ಬಗ್ಗೆ? ಸೂರ್ಯೋ ನ ಶಶಾಂಕೋ ನ ಪಾವಕಃ. ಭಗವದ್ಗೀತೆಯಲ್ಲಿ ಅದು ಬ್ರಹ್ಮ ಸಂಹಿತೆಯ ಶ್ಲೋಕ. ಚಿಂತಾಮಣಿ ಪ್ರಕರ ಸದ್ಮಸು ನ ಶಶಾಂಕೋ ನ ಪಾವಕಃ. 15ನೇ ಅಧ್ಯಾಯ ನ 5ನೇ ಶಶಾಂಕೋ ನ ಶ್ಲೋಕದಲ್ಲಿ. ಪಾವಕಃ. 6ನೇ ಶ್ಲೋಕದಲ್ಲಿ ನ ತದ್ಭಾಸೇತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಪರಮಂ ಮಮ. ಭಗವಂತನ ಧಾಮದಲ್ಲಿ ಸೂರ್ಯನ ಅವಶ್ಯಕತೆ ಇಲ್ಲ, ಚಂದ್ರನ ಅವಶ್ಯಕತೆ ಇಲ್ಲ, ಲೈಟು ಮತ್ತೆ ಅಗ್ನಿಯ ಅವಶ್ಯಕತೆ ಇಲ್ಲ. ಅದು ಸ್ವಯಂ ಪ್ರಕಾಶಮಯವಾದಂತಹ ಒಂದು ಜಗತ್ತು, ಚಿನ್ಮಯವಾದಂತಹ ಜಗತ್ತು. ಈ ಜಗತ್ತು ಅಂಧಕಾರ ಜಗತ್ತು. ಈಗ ಈ ಲೈಟ್ ಎಲ್ಲ ಆಫ್ ಮಾಡಿಬಿಟ್ರೆ ಏನು ಕಾಣಿಸೋದಿಲ್ಲ, ಯಾಕೆ? ಇದು ಅಂಧಕಾರ. ಬೆಳಿಗ್ಗೆ ಸೂರ್ಯ ಇರ್ತಾನಂತ ಕಾಣಿಸ್ತದೆ, ಸೂರ್ಯನೂ ಇಲ್ಲ ಅಂತಂದ್ರೆ ಏನು ಕಾಣಿಸೋದಿಲ್ಲ. ಸೊ ಅದಕ್ಕೆ ಬೈ ನೇಚರ್ ದಿಸ್ ವರ್ಲ್ಡ್ ಇಸ್ ಡಾರ್ಕ್. ಅದಕ್ಕೆ ವೇದದಲ್ಲಿ ಹೇಳ್ತಾರೆ ಈ ಕತ್ತಲಿನ ಜಗತ್ತನ್ನ ಬಿಟ್ಟು ಬೆಳಕಿನ ಜಗತ್ತಿಗೆ ಹೋಗ್ಬೇಕು ಅಂತ. ಅಸತೋಮ ಸದ್ಗಮಯ ತಮಸೈರ್ಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ರೈಟ್. ಅಸತ್, ಈ ಜಗತ್ತು ಅಸತ್, ಟೆಂಪರರಿ. ಈ ಅಸತ್ ಜಗತ್ತನ್ನ ಬಿಟ್ಟು ಸತ್ ಅನ್ನುವ ಜಗತ್ತೇನಿದೆ ವೈಕುಂಠ ಜಗತ್ತು, ಅಲ್ಲಿಗೆ ಹೋಗ್ಬೇಕು. ಈ ಜಗತ್ತು ತಮಸ್, ಅಂಧಕಾರ, ಅಂಧಕಾರದ ಜಗತ್ತು. ಈ ತಮಸ್ಸನ್ನ ಬಿಟ್ಟು ಎಲ್ಲಿಗೆ ಹೋಗ್ಬೇಕು? ಜ್ಯೋತಿ. ತಮಸೋರ್ಮ ಜ್ಯೋತಿರ್ಗಮ, ಗಮ ಅಂದ್ರೆ ಹೋಗ್ಬೇಕು ಅಂತ. ನಂತರ ಮೃತ್ಯೋರ್ಮ ಅಮೃತಂಗಮ. ಇದು ಮರ್ತ್ಯಲೋಕ. ಇಲ್ಲಿ ಎಲ್ಲರೂ ಸಾಯ್ತಾರೆ, ಹುಟ್ಟಿದವರು ಸಾಯಲೇಬೇಕು. ಕೆಲವರು ಬೇಗ ಸಾಯ್ತಾರೆ, ಕೆಲವರು ಲೇಟಾಗಿ ಸಾಯ್ತಾರೆ, ಸಾಯಲೇಬೇಕು. ರೈಟ್. ಒಮ್ಮೆ ಒಬ್ರು ವರಿಷ್ಠ ಭಕ್ತರು ಕ್ವಶನ್ ಕೇಳ್ತಾ ಇದ್ರು, ಯಾಕಂದ್ರೆ ಎಲ್ಲ GK ಟೆಸ್ಟ್ ಮಾಡ್ತಾ ಇದ್ರು, ಜನರಲ್ ನಾಲೆಜ್. ವಾಟ್ ಇಸ್ ದ ಡೆತ್ ರೇಟ್ ಆಫ್ ದಿಸ್ ವರ್ಲ್ಡ್ ಅಂತ ಕೇಳಿದ್ರು. ಬರ್ತ್ ರೇಟು ಡೆತ್ ರೇಟು ಕ್ಯಾಲ್ಕುಲೇಟ್ ಮಾಡ್ತಾರಲ್ಲ, ಕೆಲವರು ಹೇಳ್ತಾ ಇದ್ರು 90%, 80% ಏನೋ ಹೇಳ್ತಾ ಇದ್ರು. ದೆನ್ probably said 100%. ಡೆತ್ ರೇಟ್ ಆಫ್ ದಿಸ್ ವರ್ಲ್ಡ್ ಇಸ್ 100%. ರೈಟ್. ಇನ್ನೂ ಒಂದು 50-60 ವರ್ಷ ಬಿಟ್ಟು ಬಂದ್ರೆ ಈ ಜಗತ್ತಿನಲ್ಲಿರುವ ಪಾಪ್ಯುಲೇಷನ್ ಅಲ್ಲಿ ಯಾರು ಇರೋದಿಲ್ಲ. ಅಥವಾ ಯಾರಾದ್ರೂ ತುಂಬಾ ದೀರ್ಘಕಾಲ ಬಾಳಿದ್ಕೊಂಡು 100 ವರ್ಷ ಬಿಟ್ಟು ಬಂದ್ರೆ ಯಾರು ಇರೋದಿಲ್ಲ, ಎಲ್ಲರೂ ಬದಲಾಗಿರ್ತಾರೆ. ಸೊ ದಿಸ್ ವರ್ಲ್ಡ್ ಇಸ್ ಟೆಂಪರರಿ. ಸೊ ಅದಕ್ಕೆ ಮರ್ತ್ಯಲೋಕ ಅಂತಾರೆ. ಮರ್ತ್ಯಲೋಕವನ್ನು ಬಿಟ್ಟು ಅಮೃತ, ಎಲ್ಲಿ ಮೃತ್ಯು ಇಲ್ವೋ ಅಂತಹ ಲೋಕಕ್ಕೆ ಹೋಗ್ಬೇಕು, ಅಮೃತಂಗಮಯ. ಸೊ ವೈಕುಂಠ ಜಗತ್ತು, ವೈಕುಂಠ ಅಂತ ಯಾಕೆ ಕರೀತಾರೆ ಅಂದ್ರೆ, ಕುಂಠ ಅಂದ್ರೆ ದುಃಖಗಳು, ದುಃಖಗಳಿರುವಂತಹ ಜಗತ್ತಿಗೆ ಕುಂಠ ಅಂತ ಕರೀತಾರೆ. ಭಗವದ್ಧಾಮದಲ್ಲಿ ದುಃಖಗಳಿಲ್ಲ, ಅದಕ್ಕೆ ಅದು ವೈಕುಂಠ. ಸೊ ಅಂತಹ ಲೋಕಕ್ಕೆ ಹೋಗಬೇಕು, ಕುಂಠದಿಂದ ವೈಕುಂಠಕ್ಕೆ ಹೋಗ್ಬೇಕು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಸೊ ಅಲ್ಲಿ ಹೋಗ್ಬೇಕಂದ್ರೆ ಫಸ್ಟ್ ಅದರ ಬಗ್ಗೆ ಆಕರ್ಷಣೆ ಬೆಳಿಬೇಕಲ್ಲ, ಅಲ್ಲಿ ಹೋಗುವಂತ ಒಂದು ಲಾಲಸೆ, ಇಚ್ಛೆ ಬೆಳಿಬೇಕು. ಅದಕ್ಕಾಗಿ ಅದರ ಬಗ್ಗೆ ಕೇಳಬೇಕು. ಯಾವುದನ್ನ ನಾವು ಕೇಳ್ತೀವಿ, ಯಾವುದರ ಬಗ್ಗೆ ಕೇಳ್ತೀವಿ, ಯಾವುದನ್ನ ನೋಡ್ತೀವಿ, ಅದರಿಂದ ಆಕರ್ಷಣೆ ಉಂಟಾಗ್ತದೆ. ಸೊ ದಟ್ಸ್ ವೈ ನಾವು ಭಗವದ್ಧಾಮದ ಬಗ್ಗೆ ಕೇಳ್ತಾ ಇದ್ರೆ, ಭಗವಂತನ ಲೀಲೆಗಳನ್ನ ಕೇಳ್ತಾ ಇದ್ರೆ ಭಗವಂತನನ್ನ ನೋಡುವ ಒಂದು ಇಚ್ಛೆ ಉಂಟಾಗ್ತದೆ. ಬೇರೆ ಯಾವುದೋ ವ್ಯಕ್ತಿಯ ಬಗ್ಗೆ ಕೇಳ್ತಾ ಇದ್ರೆ ಅವರನ್ನ ಮೀಟ್ ಆಗೋ ಇಚ್ಛೆ ಉಂಟಾಗ್ತದೆ. ರೈಟ್. ಭಾರತದಲ್ಲಿ ಒಬ್ಬ ಪ್ರಸಿದ್ಧ ಆಟಗಾರ ಬಂದಿದ್ದಂತೆ ಸ್ವಲ್ಪ ತಿಂಗಳಿಂದ, ಫುಟ್ಬಾಲ್ ಪ್ಲೇಯರ್, ತುಂಬಾ ಪ್ರಸಿದ್ಧವಾದ ಪ್ಲೇಯರ್. ಅವನು ನೋಡೋದಿಕ್ಕೆ ಲಕ್ಷ ಲಕ್ಷ ಜನ ಟಿಕೆಟ್ ತಗೊಂಡು ಹೋಗಿದ್ರಂತೆ. ರೈಟ್. ಅಪ್ಪ ನೋಡೋಕ್ಕಾಗ್ಲಿಲ್ಲ, ಅದಕ್ಕೆ ತುಂಬಾ ಬೇಜಾರಾಯ್ತಂತೆ, ಎಲ್ಲ ಸ್ಟೇಡಿಯಂ ಹೊಡೆದಕ್ಕೆ ಬಂದ್ರಂತೆ. ಸೊ ಯಾಕೆಂದ್ರೆ ಅವ್ರು ಕೇಳಿದ್ದಾರೆ, ಅವರ ಬಗ್ಗೆ ಯಾಕೆ ಅಷ್ಟು
ಆಕರ್ಷಣೆ ಉಂಟಾಯ್ತು, ಕೇಳಿದ್ದಾರೆ, ನೋಡಿದ್ದಾರೆ, ಅದಕ್ಕೆ ಹೋಗಿ ಭೇಟಿ ಆಗ್ಬೇಕು ಅನ್ನೋ ಆಸೆ ಉಂಟಾಯ್ತು. ಅದೇ ರೀತಿ ನಾವು ಕೂಡ ಭಗವಂತನ ಬಗ್ಗೆ ನೋಡಿದ್ರೆ, ಕೇಳಿದ್ರೆ ಏನಾಗ್ತದೆ, ನಮಗೂ ಭಗವಂತನನ್ನ ಭೇಟಿ ಆಗ್ಬೇಕು, ಭಗವಂತನ ಸಾನ್ನಿಧ್ಯ ಬೇಕು ಅನ್ನೋ ಇಚ್ಛೆ ತೀವ್ರವಾಗಿ ಉಂಟಾಗ್ತದೆ. ಸೊ ಅಂತಹ ತೀವ್ರ ಇಚ್ಛೆ ಬೆಳೆದಾಗ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷ ಪರಂ. ಅಂತ ತೀವ್ರ ಒಂದು ಆತುರತೆ ಮನಸ್ಸಲ್ಲಿ ಬೆಳಿಬೇಕು. ಅದಕ್ಕೋಸ್ಕರ ಇದ್ರ ಬಗ್ಗೆ ಕೇಳಬೇಕು. ಸೊ ವೈಕುಂಠದಲ್ಲಿ ಏನಿದೆ? ತ ಏಕದಾ ಭಗವತೋ ವೈಕುಂಠಸ್ಯಾಮಲಾತ್ಮನಃ ಯಯೌ ವೈಕುಂಠ ನಿಲಯಂ ಸರ್ವಲೋಕ ನಮಸ್ಕೃತಂ. ಅವರು ಏಕದ ಒಂದು ದಿನ ಭಗವತೋ ವೈಕುಂಠಸ್ಯ ಅಮಲಾತ್ಮನಃ ನಿಲಯಂ, ಭಗವಂತನ ಒಂದು ನಿಲಯ ಏನಿದೆ, ಮನೆ, ಅಲ್ಲಿಗೆ ಹೋಗ್ತಾರೆ, ಅಥವಾ ಭಗವಂತನ ಒಂದು ಲೋಕಕ್ಕೆ ಹೋಗ್ತಾರೆ. ರೈಟ್, ಅಮಲಾತ್ಮನಃ, ಪ್ಯೂರ್, ಸುಪ್ರೀಂ. ಅಲ್ಲಿ ಯಾವುದೇ ಒಂದು ಕಂಟ್ಯಾಮಿನೇಷನ್ ಇಲ್ಲ. ಮಲ ಅಂದ್ರೆ ಕೆಟ್ಟದ್ದು, ಅಮಲ ಅಂದ್ರೆ ಒಳ್ಳೇದು. ದೇರ್ ಇಸ್ ನೋ ಇಂಪ್ಯೂರಿಟಿ ದೇರ್. ಅಂತಹ ಒಂದು ಲೋಕಕ್ಕೆ ಹೋಗ್ತಾರೆ. ಯಯೋ ವೈಕುಂಠ ಲೋಕ ನಿಲಯಂ ಸರ್ವಲೋಕ ನಮಸ್ಕೃತಂ. ಇದು ಎಂಥ ಲೋಕ? ಬೇರೆ ಎಲ್ಲ ಲೋಕಗಳು ವೈಕುಂಠ ಲೋಕಕ್ಕೆ ನಮಸ್ಕಾರಗಳನ್ನು ಸಲ್ಲಿಸ್ತಾರೆ. ರೈಟ್, ಭೂ ಭುವ ಸ್ವಹ ಮಹರ್ ಜನ ತಪ ಸತ್ಯ ಎಲ್ಲ ಲೋಕದವರು ವೈಕುಂಠ ಲೋಕಕ್ಕೆ ಸಲ್ಯೂಟ್ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ. ಅಂತಹ ಲೋಕ ಇದು. ಸೊ ಅಂತಹ ಲೋಕಕ್ಕೆ ಬಂದಿದ್ದಾರೆ. ರೈಟ್, ಇಟ್ಸ್ ದ ಟಾಪ್ ಮೋಸ್ಟ್ ಪ್ಲಾನೆಟ್. ಎಲ್ಲಾ ಲೋಕಗಳ ಮೇಲೆ ಇದೆ ವೈಕುಂಠ ಲೋಕ. ಆಕ್ಚುಲಿ ಬ್ರಹ್ಮಾಂಡಗಳ ಮೇಲೆ ಇದೆ. ಬ್ರಹ್ಮಾಂಡಗಳನ್ನ ಮೀರಿ, ಬ್ರಹ್ಮಜ್ಯೋತಿಯನ್ನು ಮೀರಿ ಈ ವೈಕುಂಠ ಜಗತ್ತಿದೆ. ಅಂತಹ ಜಗತ್ತಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಚತುಷ್ಕುಮಾರರು. ಅಲ್ಲಿ ಪುರುಷರು, ಭಕ್ತರು ಯಾವ ರೀತಿ ಕಾಣಿಸ್ಕೊಳ್ತಾರೆ ಅನ್ನೋದನ್ನ ಇಲ್ಲಿ ವರ್ಣನೆ ಮಾಡಿದ್ದಾರೆ. ವಸಂತಿ ಯತ್ರ ಪುರುಷಾಃ ಸರ್ವೇ ವೈಕುಂಠ ಮೂರ್ತಯಃ ಏ ನಿಮಿತ್ತ ನಿಮಿತ್ತೇನ ಧರ್ಮೇಣಾರಾಧಯನ್ ಹರಿಂ. ವೈಕುಂಠ ಲೋಕಗಳ ನಿವಾಸಿಗಳೆಲ್ಲರೂ ಸ್ವರೂಪದಲ್ಲಿ ದೇವೋತ್ತಮ ಪರಮ ಪುರುಷನಂತನೇ ಇರುತ್ತಾರೆ. ರೈಟ್, ಭಗವಂತ ಹೇಗಿದ್ದಾನೆ? ಚತುರ್ಭುಜ ರೂಪ, ರೈಟ್, ಶ್ಯಾಮವರ್ಣ, ಪೀತಾಂಬರ ವಸ್ತ್ರ. ರೈಟ್, ಸೊ ಎಲ್ಲಾ ಭಕ್ತರು ಕೂಡ, ಎಲ್ಲ ವೈಕುಂಠ ನಿವಾಸಿಗಳು ಪುರುಷರು ಯಾವ ರೀತಿ ಕಾಣಿಸ್ತಾರೆ? ಅವ್ರಿಗೂ 4 ಕೈ ಇರುತ್ತದೆ. ಅವರು ಕೂಡ ಪೀತಾಂಬರ ವಸ್ತ್ರವನ್ನ ಧರಿಸಿರ್ತಾರೆ, ಶಂಖಚಕ್ರ ಗದಾ ಪದ್ಮವನ್ನ ಹಿಡಿದಿರ್ತಾರೆ. ರೈಟ್, ಭಗವಂತನ ತರನೇ ಕಾಣಿಸ್ತಾರೆ. ಇಂತಹ ಮುಕ್ತಿಗೆ ಸಾರೂಪ್ಯ ಮುಕ್ತಿ ಅಂತ ಕರೀತಾರೆ. ಸಾರೂಪ್ಯ ಮುಕ್ತಿ ಅಂದ್ರೆ ಭಗವಂತನ ತರನೇ ಕಾಣುವಂತ ಒಂದು ಮುಕ್ತಿ, ಸಾರೂಪ್ಯ ಮುಕ್ತಿ. 5 ಪ್ರಕಾರದ ಮುಕ್ತಿ ಇದಾವೆ: ಸಾರೂಪ್ಯ, ಸಾಲೋಕ್ಯ, ಸಾಮೀಪ್ಯ, ಸಾರ್ಷ್ಟಿ, ಸಾಯುಜ್ಯ. ಸಾರೂಪ್ಯ ಅಂದ್ರೆ ಭಗವಂತನ ತರ ಕಾಣುವಂತಹ ಒಂದು ಮುಕ್ತಿ. ಸಾಮೀಪ್ಯ ಅಂದ್ರೆ ಭಗವಂತನ ನಿಕಟ ಇರುವಂತಹ, ನಿಕಟವಿದ್ದು ಭಗವಂತನಿಗೆ ಸೇವೆಯನ್ನು ಸಲ್ಲಿಸುವಂತಹ ಒಂದು ಅವಕಾಶ ಕೊಡ್ತಾರೆ, ಸಾಮೀಪ್ಯ. ಮತ್ತೆ ಸಾಲೋಕ್ಯ ಅಂದ್ರೆ ಭಗವಂತನಿರುವಂತಹ ಲೋಕದ ಮೇಲೆ, ಲೋಕದ ಅಲ್ಲಿಯೇ ಇರುವಂತಹ ಒಂದು ಮುಕ್ತಿ, ಸೇಮ್ ಪ್ಲಾನೆಟ್ ಆಸ್ ಎಟ್ ಲಾರ್ಡ್. ಸಾರ್ಷ್ಟಿ ಅಂದ್ರೆ ಭಗವಂತನಲ್ಲಿ ಎಷ್ಟು ಐಶ್ವರ್ಯ ಇದೆಯೋ ಅಂಥದ್ದೇ ಐಶ್ವರ್ಯವನ್ನ ಪಡೆಯುವಂತಹ ಒಂದು ಮುಕ್ತಿ, ಸಾರ್ಷ್ಟಿ. ಸಾಯುಜ್ಯ ಅಂದ್ರೆ ಭಗವಂತನ ದೇಹದಲ್ಲಿ ಐಕ್ಯವಾಗುವಂತಹ ಒಂದು ಮುಕ್ತಿ, ಸಾಯುಜ್ಯ. ಸೊ ಭಕ್ತರಾದವರು ಪ್ರಥಮ 4 ಮುಕ್ತಿಗಳನ್ನ ಬಯಸ್ತಾರೆ, ಆದ್ರೆ 5ನೇ ಮುಕ್ತಿ, ಸಾಯುಜ್ಯ ಮುಕ್ತಿಯನ್ನು ಬಯಸುವುದಿಲ್ಲ. ಯಾಕಂದ್ರೆ ಸಾಯುಜ್ಯ ಮುಕ್ತಿಯಲ್ಲಿ ಭಗವಂತನಿಗೆ ಸೇವೆಯನ್ನು ಸಲ್ಲಿಸೋಕ್ಕಾಗೋದಿಲ್ಲ. ಬಿಕಾಸ್ ಯು ಆರ್ ಬಿಕಮಿಂಗ್ ಒನ್ ವಿತ್ ದ ಲಾರ್ಡ್. ಭಗವಂತನ ದೇಹದಲ್ಲಿ ಪ್ರವೇಶ ಮಾಡಿದ್ದೀರಾ. ಸೊ ಅಂತಹ ಮುಕ್ತಿಯನ್ನ ಭಕ್ತರು ಸಹಜವಾಗಿ ಬಯಸುವುದಿಲ್ಲ. ಆದ್ರೆ ಯಾರು ನಿರ್ವಿಶೇಷವಾದಿಗಳಿದ್ದಾರೆ, ಶೂನ್ಯವಾದಿಗಳಿದ್ದಾರೆ, ಅಂತವರು ಸಾಯುಜ್ಯ ಮುಕ್ತಿಯನ್ನ ಬಯಸ್ತಾರೆ. ಆದ್ರೆ ಭಕ್ತರು ಅದನ್ನು ಬಯಸೋದಿಲ್ಲ. ಸೊ ಇಲ್ಲಿ ವಸಂತಿ ಯತ್ರ ಪುರುಷ ಸರ್ವೇ ವೈಕುಂಠ ಮೂರ್ತಿಯ. ವೈಕುಂಠ ಮೂರ್ತಿ, ವೈಕುಂಠ ಅನ್ನೋದು ಕೃಷ್ಣನ ಇನ್ನೊಂದು ಹೆಸರು ಅಥವಾ ವಿಷ್ಣುವಿನ ಇನ್ನೊಂದು ಹೆಸರು ವೈಕುಂಠ. ವೈಕುಂಠ ಮೂರ್ತಿ ಅಂದ್ರೆ ಭಗವಂತನ ತರನೇ ಅವರು ಕಾಣಿಸ್ತಾರೆ. ಸೊ ಅವ್ರು ಏನ್ ಮಾಡ್ತಾ ಇದಾರೆ ಅಲ್ಲಿ? ಸುಮ್ನೆ ಇದ್ದಾರಾ? ಓಂ ಶಾಂತಿ 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 ಅಂತ ಸುಮ್ನೆ ಕೂತ್ಕೊಂಡಿದ್ದಾರಾ? ಇಲ್ಲ. ಅವ್ರೇನ್ ಮಾಡ್ತಾ ಇದಾರೆ? ಏ ಅನಿಮಿತ್ತ ನಿಮಿತ್ತೇನ ಧರ್ಮೇಣ ಆರಾಧಯನ್ ಹರೀಂ. ರೈಟ್,
ಅನಿಮಿತ್ತ, ಯಾವುದೇ ನಿಮಿತ್ತವಿಲ್ಲದೆ, ಯಾವುದೇ ಆಕಾಂಕ್ಷೆ ಇಲ್ಲದೆ ಭಗವಂತನಿಗೆ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ರೈಟ್. ಶುದ್ಧ ಭಕ್ತಿ ಹೇಗಿರ್ಬೇಕು? ಭಗವಂತನ ಸೇವೆಯಿಂದ, ಭಗವಂತನಿಂದ ಏನು ಅಪೇಕ್ಷೆ ಪಡಬಾರ್ದು ನಾವು. ಕೇವಲ ಭಗವಂತ ಸಂತುಷ್ಟನಾಗಬೇಕು ಅನ್ನೋ ಒಂದು ಬಯಕೆ ಇರಬೇಕು. ಅಂತಹ ಒಂದು ಬಯಕೆಯಿಂದ ನಾವು ಭಗವಂತನಿಗೆ ಸೇವೆ ಸಲ್ಲಿಸಬೇಕು, ಆಗ ನಮಗೆ ಸಂತುಷ್ಟಿ ಸಿಗ್ತದೆ. ಸೊ ಅನಿಮಿತ್ತ, ವಿದೌಟ್ ಎನಿ ಮೋಟಿವೇಶನ್ ಅವರು ಸೇವೆ ಮಾಡ್ತಾ ಇದ್ರು. ಧರ್ಮೇಣ ಆರಾಧಯನ್ ಹರಿಂ. ಧರ್ಮ ಅಂತಂದ್ರೆ ಏನು? ಪ್ರೀತಿ, ಪ್ರೇಮ, ಭಕ್ತಿ. ದಟ್ ಇಸ್ ಟಾಪ್ ಮೋಸ್ಟ್ ಧರ್ಮ. ರೈಟ್. ಸವೈ ಪುಂಸಾಂ ಪರೋ ಧರ್ಮೋ ಯತಃ ಭಕ್ತಿರಧೋಕ್ಷಜೆ ಅಹೇತುಕಿ ಅಪ್ರತಿಹತ ಯಾತ್ಮ ಸುಪ್ರಸಿದ್ಧತಿ. ಶ್ರೇಷ್ಠವಾದ ಧರ್ಮ ಯಾವುದು? ಭಗವಂತನ ಪ್ರೀತಿ ಮಾತ್ರ. ರೈಟ್. ಪರೋ ಧರ್ಮ ಭಕ್ತಿ ಅಧೋಕ್ಷಜೆ, ಅಧೋಕ್ಷಜನ ಪ್ರತಿ ಭಕ್ತಿ. ಸೊ ದಟ್ ಇಸ್ ದ ಟಾಪ್ ಮೋಸ್ಟ್ ಧರ್ಮ. ಸೊ ಭಕ್ತಿ ಸೇವೆಯನ್ನ ಎಲ್ಲರೂ ಸಲ್ಲಿಸ್ತಾ ಇದ್ದಾರೆ. ಯತ್ರ ಚಾದ್ಯ ಪುಮಾನಾಸ್ತೆ ಭಗವಾನ್ ಶಬ್ದ ಗೋಚರ ಸತ್ವಂ ವಿಷ್ಟಭ್ಯಂ ವಿರಜಂ ಸ್ವಾನಾಂನೋ ಮೃಳಯನ್ ವೃಷಃ. ಸೊ ಅಲ್ಲಿ ಭಗವಂತನಿದ್ದಾನೆ. ಯತ್ರ ಚ ಆದಿ ಪುಮಾನ್, ಆದಿ ಪುರುಷ. ರೈಟ್. ದ ಫಸ್ಟ್ ಪುರುಷ ಭಗವಂತನಲ್ಲಿ ಇದ್ದಾನೆ. ನಾವೆಲ್ಲರೂ ಭಗವಂತನಿಂದ ಬಂದವರು. ಸೊ ಭಗವಂತ ಇಸ್ ದ ಫಸ್ಟ್ ಪರ್ಸನ್. ಆದಿ ಪುರುಷನಲ್ಲಿದ್ದಾನೆ. ಭಗವಾನ್ ಶಬ್ದ ಗೋಚರ. ಈ ಭಗವಂತನ ಏನು ಕರೆದಿದ್ದಾರೆ? ಶಬ್ದ ಗೋಚರ. ಗೋಚರ ಅಂದ್ರೆ ಪ್ರಕಟವಾಗುವವನು ಅಥವಾ ಕಾಣಿಸುವವನು ಅಂತ ಅರ್ಥ. ಶಬ್ದ ಗೋಚರ ಅಂದ್ರೆ ಯಾರು ಶಬ್ದದಿಂದ ಕಾಣಿಸಿಕೊಳ್ತಾರೆ. ಅಂದ್ರೆ ಹರಿನಾಮದಿಂದ ಭಗವಂತನನ್ನ ನಾವು ನೋಡಬಹುದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಭಗವಂತನ ನಾಮೋಚ್ಚಾರಣೆ ಮಾಡುವುದರಿಂದ ಭಗವಂತನ ನಾಮ ರೂಪ ಗುಣ ಲೀಲೆಗಳೆಲ್ಲವೂ ಗೋಚರವಾಗ್ತವೆ. ಅದಕ್ಕೆ ಶಬ್ದ ಗೋಚರ ಅಂತ ಕರೆದಿದ್ದಾರೆ. ಶಬ್ದ ಅನ್ನೋ ಪದಕ್ಕೆ ಇನ್ನೊಂದು ಅರ್ಥ ಅಂದ್ರೆ ವೇದ. ಸೊ ವೇದದಿಂದ, ವೇದಗಳಲ್ಲಿ ಭಗವಂತನ ನಾವು ಕಾಣಬಹುದು. ಯಾಕಂದ್ರೆ ವೇದಗಳು ಭಗವಂತನಿಂದ ಉದ್ಗಮವಾಗಿದ್ದಾವೆ ಮತ್ತು ವೇದಗಳಿಂದ ನಾವು ಭಗವಂತನನ್ನ ತಿಳ್ಕೋಬಹುದು. ವೇದೇಷ್ಟ ಸರ್ವೇರ್ ಅಹಮೇ ವೇದ್ಯ ವೇದಾಂತವಿದ್ ಕೃದೇವ ಚಾಹಂ. ಸೊ ವೇದವನ್ನು ಕೊಟ್ಟವನು ಕೃಷ್ಣನೇ. ವೇದವನ್ನು ಓದಿ ನಾವು ಕೃಷ್ಣನನ್ನೇ ಪಡೆದುಕೊಳ್ಳಬೇಕು, ಅರಿತುಕೊಳ್ಳಬೇಕು. ಸೊ ಭಗವಂತ ಅಲ್ಲಿ ಶುದ್ಧ ಸತ್ವದಲ್ಲಿ ಅಲ್ಲಿ ನೆಲೆಸಿದ್ದಾನೆ. ರೈಟ್. ಅಲ್ಲಿ ಯಾವುದೇ ವಿರಜಂ, ರಜ ಅಂದ್ರೆ ರಜಗುಣ ತಮಗುಣದ ಪ್ರಭಾವ ಅಲ್ಲಿ ಇಲ್ಲ. ಸೊ ಅಲ್ಲಿ ಭಗವಂತ ನೆಲೆಸಿದ್ದಾನೆ. ಮತ್ತೆ ಭಕ್ತರಿಗೆಲ್ಲ ಪೋಷಣೆಯನ್ನ, ಆನಂದವನ್ನ ಕೊಡ್ತಾ ಇದ್ದಾನೆ. ಯತ್ರ ನೈಶ್ರೇಯಸಂ ನಾಮ ವನಂ ಕಾಮಧುಗೈರ್ದ್ರುಮೈಃ ಸರ್ವಋತು ಶ್ರೀಭಿರ್ವಿಭ್ರಾಜತ್ ಕೈವಲ್ಯಂ ಇವ ಮೂರ್ತಿಮತ್. ಅಲ್ಲಿ ಒಂದು ವನ ಇದೆ. That's called ವನ, ಲೈಕ್ ವೃಂದಾವನ. There is a ವನ called ನಿಶ್ರೇಯಸಂ, ವೆರಿ ಆಸ್ಪಿಷಿಯಸ್ ವನ, ಒಂದು ಪವಿತ್ರವಾದ ವನ ಅಲ್ಲಿ ಇದೆ. ಅಲ್ಲಿ ವನದಲ್ಲಿ ಹಲವಾರು ವೃಕ್ಷಗಳಿವೆ, ದ್ರುಮಗಳಿವೆ. ಕಾಮ ದುಘೈರ್ ದ್ರುಮೈ. ಎಂಥ ದ್ರುಮಗಳು? ಕಲ್ಪವೃಕ್ಷ. ಅಂದ್ರೆ ಎಲ್ಲ ಇಚ್ಛೆಗಳನ್ನು ಪೂರ್ತಿ ಮಾಡುವಂತಹ ಶಕ್ತಿಯುಳ್ಳ ವೃಕ್ಷಗಳಿವೆ ಅಲ್ಲಿ. ಎಲ್ಲ ಇಚ್ಛೆಗಳು ಪೂರ್ತಿ ಮಾಡ್ತವೆ. ರೈಟ್. ಈ ಭೌತಿಕ ಜಗತ್ತಿನಲ್ಲಿ ಮಾವಿನ ಗಿಡ ಮಾವಿನ ಹಣ್ಣು ಕೊಡ್ತದೆ, ಸೇಬಿನ ಗಿಡ ಸೇಬು ಕೊಡ್ತದೆ, ಬಾಳೆ ಗಿಡ ಬಾಳೆಹಣ್ಣು ಕೊಡ್ತದೆ. ಆದ್ರೆ ವೈಕುಂಠ ಜಗತ್ತಿನಲ್ಲಿ ಯಾವುದೇ ಗಿಡಕ್ಕೆ ಹೋಗಿ ನೀವು ಪ್ರಾರ್ಥನೆ ಮಾಡಿ ಅದು ಏನನ್ನಾದ್ರೂ ಕೊಡ್ಬೋದು. ಇಟ್ ಕ್ಯಾನ್ ಗಿವ್ ಎನಿಥಿಂಗ್. ಸೊ ಅದಕ್ಕೆ ಕಲ್ಪ ವೃಕ್ಷ ಅಂತ ಕರೀತಾರೆ. ಸ್ವಂತಹ ವೃಕ್ಷಗಳಲ್ಲಿವೆ. ವನಂ ಕಾಮದುಗೈ ದ್ರುಮೈಹಿ ಸರ್ವಋತು ಶ್ರೀಭೀರ್ ವಿಭ್ರಾಜತ್. ಎಲ್ಲಾ ಋತುಗಳಲ್ಲಿ ಅವು ಪ್ರಫುಲ್ಲಿತವಾಗಿರ್ತವೆ. ದೇ ಆರ್ ಆಲ್ವೇಸ್ ಎಲ್ಲಾ ಋತುಗಳಲ್ಲೂ ಅವು ಹೂಗಳಿಂದಲೂ ಹಣ್ಣುಗಳಿಂದಲೂ ತುಂಬಿರುತ್ತವೆ. ರೈಟ್. ಈ ಭೂಮಿ ಮೇಲೆ ಬೇಸಿಗೆಗಾಲ ಬಂದಾಗ ಮಾವಿನ ಹಣ್ಣು ಸಿಗ್ತದೆ ಅಥವಾ ಕಲ್ಲಂಗಡಿ ಸಿಗ್ತದೆ. ರೈಟ್. ಚಳಿಗಾಲ ಬಂದಾಗ ಸೀತಾಫಲ ಅದೆಲ್ಲ ಸಿಗ್ತದೆ. ಸೊ ಎಲ್ಲ ಋತುಗಳಲ್ಲಿ ಎಲ್ಲ ಹಣ್ಣು ಸಿಕ್ಕೋದಿಲ್ಲ. ಆದ್ರೆ ವೈಕುಂಠ ಜಗತ್ತಿನಲ್ಲಿ ಎಲ್ಲ ಋತುಗಳಲ್ಲಿ ಎಲ್ಲವೂ ಸಿಗ್ತವೆ.
ಅಂಡ್ ಆ ಹಣ್ಣುಗಳೆಲ್ಲ ಭೌತಿಕವಲ್ಲ, ದೇ ಆರ್ ಸ್ಪಿರಿಚುವಲ್, ದೇ ಆರ್ ಆಲ್ ಚಿನ್ಮಯವಾದಂತಹ ಹಣ್ಣುಗಳು. ರೈಟ್. ಸೊ ಚಿನ್ಮಯವಾದಂತಹ ಗಿಡ ವೃಕ್ಷಗಳು ಎಲ್ಲವೂ ಭಗವಂತನ ಸೇವೆಯಲ್ಲಿ ನಿರತರಾಗಿದ್ದಾರೆ. ಇವನ್ ಹಣ್ಣುಗಳು, ಗಿಡಗಳು ಎಲ್ಲವೂ ಭಗವಂತನ ಸೇವೆ ಮಾಡುವ ಆಕಾಂಕ್ಷೆಯನ್ನು ಹೊಂದಿರ್ತವೆ. ದಟ್ ಇಸ್ ದರ್ ಓನ್ಲಿ ಪರ್ಪಸ್. ಸೊ ಇಲ್ಲಿವರೆಗೂ ಅಲ್ಲಿನ ಗಿಡ ಮರಗಳ ವರ್ಣನೆ, ಕಾಡಿನ ವರ್ಣನೆ ಆಗಿದೆ. ಈಗ ಅಲ್ಲಿಯ ನಿವಾಸಿಗಳು ಹೇಗಿದ್ದಾರೆ, ಅವರ ಚಟುವಟಿಕೆಗಳೇನು ಅನ್ನೋದನ್ನ ಇಲ್ಲಿ ವರ್ಣನೆ ಮಾಡಿದ್ದಾರೆ. ವೈಮಾನಿಕಾ ಸಲಲನಾ ಚರಿತಾನಿ ಶಶ್ವ ಗಾಯಂತಿ ಯತ್ರ ಶಮಲಕ್ಷಪಣಾನಿ ಭರ್ತುಃ ಅಂತರ್ಜಲೇನು ವಿಕಸನ್ ಮಧುಮಾಧವೀನಾಂ ಗಂಧೇನ ಖಂಡಿತ ದಿಯೋಪ್ಯನಿಲಂ ಕ್ಷಿಪಂತಃ. ವೈಮಾನಿಕಾಹ ಅವರೆಲ್ಲರೂ ವಿಮಾನದಲ್ಲಿ ಪ್ರಯಾಣ ಮಾಡ್ತಾರೆ. ರೈಟ್. ಎಲ್ಲರದು ಪ್ರೈವೇಟ್ ಜೆಟ್ ಇರ್ತದೆ. ಇಲ್ಲಿ ಇಂಡಿಗೋ ಏರ್ಲೈನ್ಸ್ ಬೇರೆ ಏರ್ಲೈನ್ಸ್ ಬುಕ್ ಮಾಡ್ಕೊಂಡು ಹೋಗ್ತೀರಾ, ಬಟ್ ವೈಕುಂಠ ಲೋಕದಲ್ಲಿ ಎಲ್ಲರ ಹತ್ರ ವಿಮಾನ ಇದೆ, ಎಲ್ಲರ ಟೆರೆಸ್ ಮೇಲೆ ಪಾರ್ಕಿಂಗ್ ಸ್ಪೇಸ್. ಅವರೆಲ್ಲರೂ ವಿಮಾನದಲ್ಲಿ ಓಡಾಡ್ತಾರೆ. ಎಂತಹ ವಿಮಾನವು ಮುಂದೆ ಬರ್ತದೆ. ಇನ್ ಫ್ಯೂಚರ್ ದೇರ್ ಇಸ್ ಡಿಸ್ಕ್ರಿಪ್ಷನ್ ಆಫ್ ವಿಮಾನ ಆಲ್ಸೋ. ರೈಟ್. ವೈಡೂರ್ಯ ಮಾರುಕಟ್ ವಿಮಾನ ಹೇಮಮೈರ್ ವಿಮಾನ. ರೈಟ್. ಈ ಶ್ಲೋಕದಲ್ಲಿ ಮುಂದಿನ ಶ್ಲೋಕದಲ್ಲಿ ಬರ್ತದೆ. ಎಲ್ಲ ಚಿನ್ನದ ವಿಮಾನಗಳು, ವೈಡೂರ್ಯ ವಜ್ರ ವೈಡೂರಿಗಳಿಂದ ಸುಶೋಭಿತವಾದಂತಹ ವಿಮಾನಗಳು. ಅಂತಹ ವಿಮಾನದಲ್ಲಿ ಪ್ರತಿಯೊಂದು ಫ್ಯಾಮಿಲಿ ಹೋಗ್ತಾ ಇದೆ ಮೇಲೆ ಆಕಾಶದಲ್ಲಿ, ಓಡಿಸ್ತಾ ಇದ್ದಾರೆ ವಿಮಾನವನ್ನ. ಮತ್ತೆ ಅದು ಓಡಿಸೋದಿಕ್ಕೆ ಪೆಟ್ರೋಲು, ಡೀಸೆಲ್, ರಾಕೆಟ್ ಫ್ಯೂಲ್ ಏನ್ ಬೇಕಿಲ್ಲ. ಕೇವಲ ಇಚ್ಛೆಯಿಂದ ಅವು ವಿಮಾನಗಳೆಲ್ಲ ಅಂತ ಹೇಳ್ತವೆ. ದೇ ಆರ್ ಆಲ್ಸೋ ಕಾನ್ಶಿಯಸ್. ಅವು ಕೂಡ ಚಿನ್ಮಯವಾದಂತಹ ವಿಮಾನಗಳು. ಸೊ ವೈಮಾನಿಕಾಹ ಸಲಲನಾಹ ಅವರ ಪರಿವಾರದ ಜೊತೆ, ಹೆಂಡತಿಯರ ಜೊತೆ. ರೈಟ್. ಚರಿತಾನಿ ಶಶ್ವತ್ ಗಾಯಂತಿ. ರೈಟ್. ಚರಿತ್ರೆಯನ್ನ ಹಾಡ್ಕೊಂತ ಹೋಗ್ತಾ ಇದ್ದಾರೆ. ಯಾರ ಚರಿತ್ರೆಯನ್ನ? ಭಗವಂತನ. ಶಮಲ ಕ್ಷಪಣಾಣಿ ಭರ್ತು ಅಂದ್ರೆ ಅವರನ್ನ ಮೇಂಟೈನರ್, ನಮ್ಮ ಪಾಲಕ ಪೋಷಕ ಯಾರು? ಭಗವಂತ. ಸೊ ಭಗವಂತ ವಿಷ್ಣುವಿನ ಸ್ತುತಿಯನ್ನ ಮಾಡುತ್ತಾ, ಚರಿತ್ರೆಯನ್ನ ಹಾಡುತ್ತಾ ಅವರು ಆಕಾಶ ಮಾರ್ಗದಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ. ನೋಡಿ, ಟೈಮ್ ಪಾಸ್ ಮಾಡೋದಿಲ್ಲ ಅವರು. ಅವ್ರು ಏನೇ ಮಾಡ್ತಾ ಇದ್ರು ಭಗವಂತನ ಚರಿತ್ರೆಯನ್ನೇ ಹಾಡ್ತಾ ಇರ್ತಾರೆ. ಇದು ವೈಕುಂಠ ಲೋಕದ ಒಂದು ಸ್ಪೆಷಾಲಿಟಿ. ಅಲ್ಲಿ ಭಗವಂತನ ಸೇವೆ ಹೊರತಾಗಿ ಮತ್ತೆ ಯಾವುದೇ ಆಲೋಚನೆ ಅವರ ಮನಸ್ಸಲ್ಲಿ ಇರೋದಿಲ್ಲ. ವೃಂದಾವನದಲ್ಲಿ ಕೂಡ ಅಷ್ಟೇ. ಎಲ್ಲಾ ಭಕ್ತರು, ಗೋಪಿಕೆಯರು, ಗೋಪಬಾಲಕರು, ಹಸುಗಳು, ಕರುಗಳು ಎಲ್ಲವೂ ಕೇವಲ ಕೃಷ್ಣನ ಚಿಂತನೆಯಲ್ಲಿ ಮಗ್ನರಾಗಿರ್ತಾರೆ. ಕೃಷ್ಣನ ಸೇವೆಯಲ್ಲಿ ಅವರು ನಿರತರಾಗಿರ್ತಾರೆ. ಸೊ ದಟ್ ಇಸ್ ದ ಓನ್ಲಿ ಡ್ಯೂಟಿ ಇನ್ ಗೋಲೋಕ ಆರ್ ವೈಕುಂಠ. ಅಂತಹ ಇಚ್ಛೆಯನ್ನ ಬೆಳೆಸಿಕೊಂಡವ್ರು ಮಾತ್ರ ಅಲ್ಲಿ ಹೋಗಕ್ ಸಾಧ್ಯ. ಭೌತಿಕ ಇಚ್ಛೆ ಉಳ್ಳವರು ಅಲ್ಲಿಗೆ ಹೋಗಕ್ಕೆ ಸಾಧ್ಯವಿಲ್ಲ. ಟಿಕೆಟ್ ಸಿಗೋದಿಲ್ಲ ಹೋಗೋದಕ್ಕೆ. ಸೊ ವಿ ಹ್ಯಾವ್ ಟು ಬಿಕಮ್ ಲೈಕ್ ದಿಸ್. ಚರಿತಾನಿ ಶಶ್ವತ್ ಗಾಯಂತಿ ಯತ್ರ ಶಮಲ ಕ್ಷಪಣಾನಿ ಭರ್ತು. ಸೊ ಶಮಲ ಕ್ಷಪಣಾನಿ ಎಲ್ಲ ಶಮಲ ಅಥವಾ ಮಲವನ್ನ ನಾಶ ಮಾಡುವಂತಹ ಭಗವಂತ ಅಲ್ಲಿದ್ದಾನೆ. ಅಂತಹ ಭಗವಂತನ ಬಗ್ಗೆ ಅವರು ವರ್ಣನೆ ಮಾಡ್ತಾ ಇದ್ದಾರೆ. ಆ ಸಮಯದಲ್ಲಿ ಕೆಳಗಡೆ ಒಂದು ಮಾಧವಿ ಹೂ ಅರಳಿದೆ. ರೈಟ್. ಮಾಧವಿ ಹೂವಿನ ಸುಗಂಧ ಮೇಲೆ ಬರ್ತಾ ಇದೆ. ರೈಟ್. ಆಕಾಶದಲ್ಲಿ ಅದು ಸುಗಂಧ ಎಲ್ಲ ಹರಡಿದೆ. ಆ ಸುಗಂಧ ಇವರು ಸವಿತಾರೆ. ವಿಮಾನದಲ್ಲಿ ಕುಳಿತವರು ಚರಿತ್ರೆಯನ್ನು ಹಾಡ್ತಾ ಇದ್ದಾರೆ. ಹಾಡ್ತಾ ಒಂದು ಪರಿಮಳ ಅಲ್ಲಿ ಬಂತು. ಇಟ್ಸ್ ಡಿಸ್ಟರ್ಬಿಂಗ್. ಅವರು ಅದನ್ನ ಖಂಡಿಸ್ತಾರೆ. ರೈಟ್. ಗಂಧೇನ ಖಂಡಿತದೆಯೋ ಅಪ್ಯನಿಲಂ ಕ್ಷಿಪಂತಹ. ಸೊ ಇದರ ಅರ್ಥ ಏನು ಅರ್ಥ ಆಗ್ತಾ ಇದೆಯಾ? ಇಲ್ಲಿ ಸಿಗೋದಿಲ್ಲ. ಹಾಡ್ತಾ ಇರುವಾಗ ಡಿಸ್ಟರ್ಬ್ ಆಗುತ್ತೆ ಅಂತ. ಸೊ ಮಾಧವಿ ಹೂ ತುಂಬಾ ಪರಿಮಳ ಭರಿತವಾದ ಆಗಿದೆ. ಸೊ ತುಂಬಾ ಸುಗಂಧ ಅದರಲ್ಲಿ. ಬಟ್ ಅಂತಹ ಪರಿಮಳ ಸವಿಯೋ ಆಪರ್ಚುನಿಟಿ ಬಂದ್ರು ಕೂಡ ಅವರು ಅದನ್ನ ಖಂಡಿಸ್ತಾ ಇದ್ದಾರೆ. ನಮ್ಗೆ ಕೃಷ್ಣ ಕಥೆಯಲ್ಲಿ ಡಿಸ್ಟರ್ಬ್ ಆಗ್ತಾ ಇದೆ. ಸೊ ದಯವಿಟ್ಟು ಸ್ಮೆಲ್ ಬರಬಾರ್ದು ಇಲ್ಲಿ ಅಂತ. ರೈಟ್. ಸೊ ಇದಕ್ಕೆ ವಿರುದ್ಧವಾಗಿ ನಮ್ಮ ಚೇತನೆ ಏನಿದೆ?
ಏನಾದ್ರು ಡಿಸ್ಟ್ರಾಕ್ಷನ್ ಬಂದ್ರೆ ರೈಟ್, ಕ್ಲಾಸಲ್ಲಿ ಕೂತಾಗ ಕೂಡ ಮೊಬೈಲಲ್ಲಿ ಏನೇನೋ ಮೆಸೇಜ್ ಬಂದ್ಬಿಟ್ರೆ ಡಿಸ್ಟ್ರಾಕ್ಟ್ ಆಗ್ಬಿಡ್ತೀವಿ, ಏನೋ ನೋಡ್ತಾ ಇರ್ತೀವಿ, ಮೆಸೇಜ್ ರಿಪ್ಲೈ ಮಾಡ್ತಾ ಇರ್ತೀವಿ. ಬಟ್ ಇವರ ಆಕರ್ಷಣೆ ನೋಡಿ ಎಷ್ಟು ಆಕರ್ಷಣೆ ಅಂದ್ರೆ ಅವರು ಆ ಮಹಾದೇವಿ ಹೂವಿನ ಸುಗಂಧವನ್ನ ಖಂಡಿಸ್ತಾ ಇದ್ದಾರೆ. ಇದರ ಅರ್ಥ ಏನು? ವೈಕುಂಠದ ನಿವಾಸಿಯರಿಗೆ ಕೃಷ್ಣ ಕಥೆ ಕೇಳುವುದರಲ್ಲಿ ಮತ್ತೆ ಕೃಷ್ಣನ ಸೇವೆಯಲ್ಲಿ ಎಷ್ಟು ರುಚಿ ಅಂದ್ರೆ ಬೇರೆ ಎಲ್ಲದನ್ನ ತ್ಯಾಗ ಮಾಡ್ತಾರೆ. ಕರೆಕ್ಟ್. ಸೊ ಈ ಒಂದು ಮನೋಭಾವವನ್ನು ನಾವು ಇಲ್ಲಿ ಕಲಿಬಹುದು. ಇಂತಹ ಮನೋಭಾವವನ್ನು ಬೆಳೆಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಅಫ್ಕೋರ್ಸ್ ವೈಕುಂಠದಲ್ಲಿ ಸತತವಾಗಿ ಈ ಭಾವನೆಯಲ್ಲಿ ಇರ್ತಾರೆ ಅವರು. ಅಟ್ಲೀಸ್ಟ್ ನಾವು ಜಪ ಮಾಡುವಾಗ ಮತ್ತೆ ಕ್ಲಾಸ್ ಕೇಳುವಾಗ ಅಷ್ಟಾದ್ರೂ ಸ್ವಲ್ಪ ಅಟೆಂಟಿವ್ ಆಗಿ ನಾವು ಕೆಲಸವನ್ನ ಸೇವೆಯನ್ನ ಮಾಡಬಹುದು. ಬೇರೆ ಸಮಯದಲ್ಲಿ ಡಿಸ್ಟ್ರಾಕ್ಷನ್ಸ್ ಅಂತೂ ತುಂಬಾ ಇದೆ. ರೈಟ್, ಇಲ್ಲಿಂದ ಹೊರಗಡೆ ಹೋದ್ಮೇಲೆ ಗೊತ್ತು ನಿಮಗೆ ಏನಾಗುತ್ತೆ ಅಂತ, ಎಷ್ಟೊಂದು ಡಿಸ್ಟ್ರಾಕ್ಷನ್ಸ್, ಫೋನ್ ಕಾಲ್ಸ್, ರೆಸ್ಪಾನ್ಸಿಬಿಲಿಟೀಸ್. ಬಟ್ ಇಲ್ಲಿ ಬಂದು ಕುಂತಾಗ ಅಟ್ಲೀಸ್ಟ್ ವಿ ಶುಡ್ ಬಿ ಪೀಸ್ಫುಲ್ ಅಂಡ್ ಹಿಯರ್ ಕೃಷ್ಣಗತ. ಸೊ ಈಗ ವೈಕುಂಠದ ನಿವಾಸಿಯರ ಬಗ್ಗೆ ವರ್ಣನೆ ಆಯ್ತು. ಈಗ ವೈಕುಂಠದ ಪಕ್ಷಿಗಳ ಬಗ್ಗೆ ಏನು ದಯವಿಟ್ಟು ಹೇಳಿ. ಪಾರಾವತಾನ್ಯಭೃತ ಸಾರಸ ಚಕ್ರವಾಕ ದಾತ್ಯೂಹ ಹಂಸ ಶುಕತಿತ್ತಿರಿ ಬರ್ಹಿಣಾಂ ಯಃ ಕೋಲಾಹಲೋ ವಿರಮತೆ ಚಿರಮಾತ್ರ ಮುಚ್ಚೈಃ ಭೃಂಗಾದಿಪೇ ಹರಿಕಥಾಮೇವ ಗಾಯಮಾನೆ. ಸ್ವಲ್ಪ ಡಿಫಿಕಲ್ಟ್ ಪ್ರೊನೌನ್ಸ್ ಮಾಡೋದಕ್ಕೆ, ಬಟ್ ಟ್ರೈ ಮಾಡ್ತಾ ಇದ್ದಾರೆ. ವೆರಿ ಗುಡ್. ಹಲವಾರು ಪಕ್ಷಿಗಳಿವೆ ವೈಕುಂಠದಲ್ಲಿ. ಪಾರವತ ಅಂತ ಪಾರಿವಾಳ, ಪಾರಿವಾಳ, ಕೋಗಿಲೆ, ಸಾರಸ ಅಂದ್ರೆ ಕ್ರೇನ್, ಚಕ್ರವಾಕ, ದಾತ್ಯೂಹ, ಹಂಸ, ಹಂಸ ಗೊತ್ತು, ಶುಕ ಅಂದ್ರೆ ಗಿಳಿ, ಶುಕ, ತಿತ್ತಿರಿ, ಬರ್ಹಿಣ, ಬರ್ಹಿಣ ಅಂದ್ರೆ ನವಿಲು. ರೈಟ್. ಸೊ ಎಲ್ಲವೂ ಭಗವಂತನ ಗುಣವನ್ನ ಹಾಡ್ತಾ ಇದ್ದಾರೆ, ಗುಣಗಾನವನ್ನು ಮಾಡ್ತಾ ಇದ್ದಾರೆ ತಮ್ಮ ತಮ್ಮ ಭಾಷೆಯಲ್ಲಿ. ಕೋಗಿಲೆ ಕೂಗ್ತಾ ಇದೆ, ನವಿಲು ಕೂಡ ಹಾಡ್ತಾ ಇದೆ. ಈ ರೀತಿ ಎಲ್ಲವೂ ಅಲ್ಲಿ ಎಲ್ಲ ಪಕ್ಷಿಗಳು ಕೂಡ ಭಗವಂತನ ಭಕ್ತರೇ, ಭಗವಂತನ ಸೇವೆಯಲ್ಲಿ ನಿರತರಾಗಿದ್ದಾರೆ. ಒಮ್ಮೆ ಒಂದು ನವಿಲು ಬಂದು ಕೃಷ್ಣನ ಪಾದಕ್ಕೆ ನಮಸ್ಕಾರ ಮಾಡಿ ತನ್ನ ನವಿಲಿನ ಗರಿಯನ್ನ ಭಗವಂತನ ಪಾದದಲ್ಲಿ ಇಟ್ಟಿತು. ಯಾಕಂದ್ರೆ ಭಗವಂತನಿಗೆ ಏನು ಅರ್ಪಣೆ ಮಾಡ್ಬೇಕು. ಸೊ ನವಿಲಿನ ಹತ್ರ ಏನಿರ್ತದೆ? ನವಿಲಿನ ಗರಿ ಇರ್ತದೆ, ಅದನ್ನ ಅರ್ಪಣೆ ಮಾಡಿತು. ಸೊ ಭಗವಂತ ಅದನ್ನ ಕೆಳಗಿಂದ ಎತ್ತಿ ತಲೆ ಮೇಲೆ ಇಟ್ಕೊಂಡ್ಬಿಟ್ಟ. ತನ್ನ ಭಕ್ತನ ಭಕ್ತಿಗೆ ಎಂತಹ ಸ್ಥಾನವನ್ನು ಕೊಡ್ತಾನೆ ಅಂತ ತೋರಿಸ್ತದೆ. ಈ ಲೀಲೆಯಿಂದ ನಾವು ನೋಡ್ಬೋದು, ಭಗವಂತ ತೋರಿಸ್ತಾ ಇದ್ದಾನೆ. ರೈಟ್. ಸೊ ಭಗವಂತ ಭಕ್ತಿಯನ್ನ ತನ್ನ ತಲೆ ಮೇಲೆ ಇಟ್ಕೊಂತಾನೆ. ಸೊ ಅದಕ್ಕೆ ಭಗವಂತನಿಗೆ ಏನ್ ಮಾಡ್ತೀವಿ? ನವಿಲಿನ ಗರಿಯನ್ನ ಪ್ರತಿದಿನ ತಲೆ ಮೇಲೆ ಇಡ್ತೀವಿ. ರೈಟ್. ಸೊ ಇವೆಲ್ಲವೂ ಭಗವಂತನ ಗುಣವನ್ನ ಹಾಡ್ತಾ ಇದ್ದಾರೆ. ಆ ಸಮಯದಲ್ಲಿ ಭೃಂಗ ರಾಜ, ಭೃಂಗ ಅಂದ್ರೆ ಬಿ, ಭ್ರಮರ, ಅದು ಬಂದಿದೆ. ಅದು ಕೂಡ ಭಗವಂತನ ಸೇವೆ ಮಾಡಬೇಕು ಅಂತ ಅದು ಇಚ್ಛೆ ಪಡ್ತಾ ಇದೆ. ಸೊ ಜೇನುನೊಣಗಳ ರಾಜ ಬಂದಿದ್ದಾನೆ, ಭೃಂಗಗಳ ರಾಜ ಬಂದಿದ್ದಾನೆ, ಅವನು ಹಾಡ್ಬೇಕಂತ ಇದ್ದಾನೆ, ಸೇವೆ ಸಲ್ಲಿಸ್ಬೇಕಂತ ಇದ್ದಾನೆ ಅಂತ ಗೊತ್ತಾದಾಗ ಎಲ್ಲ ಪಕ್ಷಿಗಳು ಕೋಲಾಹಲೋ ವಿರಮತೆ, ಅವರು ತಮ್ಮ ಕೋಲಾಹಲವನ್ನು ವಿರಾಮ ಕೊಡ್ತಾರೆ. ದೇ ಸ್ಟಾಪ್ ಟೆಂಪರರಿಲಿ, ದೇ ಸ್ಟಾಪ್. ಮಹಾಭಕ್ತರು ಬಂದಿದ್ದಾರೆ, ಅವ್ರು ಹಾಡ್ಲಿ ಅಂತ. ಆಗ ಭೃಂಗಾಧಿಪ, ಭೃಂಗಗಳ ರಾಜ ಹಾಡಕ್ ಸ್ಟಾರ್ಟ್ ಮಾಡ್ತಾನೆ ತನ್ನ ಭಾಷೆಯಲ್ಲಿ. ಅದಕ್ಕೆ ಅರ್ಥ ಆಗ್ತದೆ, ಅದು ನಮ್ಗೆ ಅರ್ಥ ಆಗೋದಿಲ್ಲ. ಸೊ ಅದು ಭಗವಂತನಿಗೆ ಅರ್ಥ ಆಗ್ತದೆ. ಸೊ ಭಗವಂತ ಆ ಭೃಂಗ ರಾಜನ ಸ್ತುತಿಯನ್ನ ಸ್ವೀಕಾರ ಮಾಡ್ತಾನೆ, ತುಂಬಾ ಸಂತೋಷ ಪಡ್ತಾನೆ ಭಗವಂತ. ಭೃಂಗಾಧಿಪೇ ಹರಿಕಥಾಂ ಇವಗಾಯಮಾನೆ. ಸೊ ಭೃಂಗ ರಾಜ ಹರಿಕಥೆಯನ್ನ ಹಾಡ್ತಾನೆ. ಸೊ ಇಲ್ಲಿ ನೋಡಿ, ದೊಡ್ಡ ದೊಡ್ಡ ಪಕ್ಷಿಗಳು, ಕೋಗಿಲೆ ಅಂತ ಯಾರು ಹಾಡ್ತಾರೆ? ಕೋಗಿಲೆ ಸೋ ಬ್ಯೂಟಿಫುಲ್ ಇಟ್ ಸಿಂಗ್ಸ್. ಬೆಳಿಗ್ಗೆ ಬೆಳಿಗ್ಗೆ ಕೇಳಿಸ್ತದೆ ಕೆಲವೊಮ್ಮೆ. ಸೊ ಅವರೆಲ್ಲರೂ ಸುಮ್ಮನಾಗ್ತಾ ಇದ್ದಾರೆ. ಇದರ ಅರ್ಥ ಏನು? ಭಕ್ತರ ಮಧ್ಯದಲ್ಲಿ ಯಾವುದೇ ರೀತಿಯ ಅಹಂಕಾರ ಇರಬಾರ್ದು. ನಾನೇ ಶ್ರೇಷ್ಠ ಭಕ್ತ ಅನ್ನೋ ಅಹಂಕಾರ ಇರಬಾರ್ದು. ಇನ್ನೊಬ್ರು ಯಾರಾದ್ರೂ ಭಗವಂತನಿಗೆ ಹೆಚ್ಚು ಸಂತೋಷ ಕೊಡೋರಾಗಿದ್ರೆ ಅವರನ್ನ ಸೇವೆಗೆ ಮುಂದೆ ಮಾಡಬೇಕು. ರೈಟ್. ಯಾವಾಗ್ಲೂ ನಾನೇ ಮಾಡ್ಬೇಕಂತ ಅಲ್ಲ. ಯಾವ್ದಾದ್ರು ಕೆಲವೊಮ್ಮೆ ಅಹಂಕಾರ ಬಂದ್ಬಿಡ್ತೇನೆ, ನಾನೇ ಮಾಡ್ತೀನಿ, ನಾನು ಇಲ್ಲದೆ ಸೇವೆ ನಡೆಯೋದಿಲ್ಲ. ಇಲ್ಲ, ಇನ್ನೊಬ್ರಿಗೂ ಕೂಡ ಅವಕಾಶ ಒದಗಿಸಿ ಕೊಡಬೇಕು. ಬಟ್ ಶುಡ್ ಬಿ ಓಪನ್ ಟು ಸಚ್ ಎನ್ ಆಪರ್ಚುನಿಟಿ.
So this is what we can learn from here. So principles of devotional service beginning with hearing and chanting are very prominent in Vaikuntha world. ಸೊ ಪ್ರಭಾತ್ ಹೇಳ್ತಾರೆ ವೈಕುಂಠ ಲೋಕದಲ್ಲಿ ಶ್ರವಣ ಕೀರ್ತನೆ ತುಂಬಾ ಪ್ರಾಮಿನೆಂಟ್ ಆಗಿದೆ, ತುಂಬಾ ಪ್ರಾಮುಖ್ಯತೆಯನ್ನು ಹೊಂದಿದೆ. ಸೊ ಎಲ್ಲ ಪಕ್ಷಿಗಳು, ಅಲ್ಲಿಯ ನಿವಾಸಿಗಳು, ಇನ್ಸೆಕ್ಟ್ಸ್ ಆಲ್ಸೋ, ಭ್ರಮರ ಎಲ್ಲವೂ ಹರಿಕಥೆಯನ್ನೇ ಹಾಡ್ತಾ ಇದ್ದ. ಈ ಒಂದು ಇದರಿಂದ ನಾವೇನ್ ತಿಳ್ಕೊಬೇಕು, ನಾವು ಕೂಡ ಎಷ್ಟಾಗುತ್ತೋ ಅಷ್ಟು ಹರಿಕಥೆಯಲ್ಲಿ ಕೇಳುವುದರಲ್ಲಿ ಮತ್ತೆ ಹೇಳುವುದರಲ್ಲಿ ನಾವು ನಿಪುಣರಾಗಬೇಕು. ವಿ ಶುಡ್ ಬಿಕಮ್ ಎಕ್ಸ್ಪರ್ಟ್ ಇನ್ ಚಾಂಟಿಂಗ್ ಅಂಡ್ ಹಿಯರಿಂಗ್. ಸೊ ವೈಕುಂಠದ ಪಕ್ಷಿಗಳ ಬಗ್ಗೆ ಆಯಿತು. ಈಗ ವೈಕುಂಠದ ಹೂಗಳ ಬಗ್ಗೆ ವರ್ಣನೆ. ವೈಕುಂಠದಲ್ಲಿ ಕೂಡ ವೆರೈಟಿ ಇದೆ. ಕೆಲವರು ತಿಳ್ಕೊಂತಾರೆ ವೈಕುಂಠ ಅಂತಂದ್ರೆ ನಿರ್ವಿಶೇಷ, ನಿರ್ಗುಣ, ಏಕತ್ವ, ಬರೀ ಲೈಟ್ ಇರ್ತದೆ, ಬ್ರಹ್ಮ ಜ್ಯೋತಿ ಇರ್ತದೆ ಅಂತ ತಿಳ್ಕೊಂತಾರೆ. ಹೌದು, ದೂರದಿಂದ ನೋಡುವವರಿಗೆ ವೈಕುಂಠ ಜಗತ್ತು ಬ್ರಹ್ಮಜ್ಯೋತಿ ತರ ಕಾಣಿಸ್ತದೆ. ಆದ್ರೆ ಯಾರ ಮನಸ್ಸಲ್ಲಿ ಪ್ರೀತಿ ಇದೆ, ಹತ್ತಿರ ಹೋಗ್ತಾರೆ, ಅವರಿಗೆ ವೈಕುಂಠದ ವೈಶಿಷ್ಟ್ಯತೆ ಈ ರೀತಿ ಕಾಣಿಸ್ಕೊಳ್ತದೆ. ಹೇಗೆ ದೂರದಿಂದ ಒಂದು ಬೆಟ್ಟವನ್ನು ನೋಡಿದ್ರೆ ಕೇವಲ ಅದು ಹಸಿರು ಕಲರ್ ತರ ಕಾಣಿಸ್ತದೆ, ಸ್ವಲ್ಪ ಹತ್ತಿರ ಹೋದ್ರೆ ಗಿಡ ಮರಗಳು ಕಾಣಿಸ್ತವೆ, ಇನ್ನೂ ಸ್ವಲ್ಪ ಹತ್ತಿರ ಹೋದ್ರೆ ಅಲ್ಲಿ ಪಕ್ಷಿಗಳು, ಹಣ್ಣುಗಳು, ಪ್ರಾಣಿಗಳು ಎಲ್ಲವೂ ಕಾಣಿಸ್ತವೆ. ಅದೇ ರೀತಿ ಯಾರು ಭಗವಂತನನ್ನ ದೂರದಿಂದ ನೋಡ್ತಾರೆ ಅವರು ಏಕತ್ವವನ್ನು ನೋಡ್ತಾರೆ, ಎಲ್ಲವೂ ಸಮಾನವಾಗಿದೆ, ದೇರ್ ಇಸ್ ನೋ ವೆರೈಟಿ, ಯಾವುದೇ ವೈಶಿಷ್ಟ್ಯತೆ ಇಲ್ಲ ಅಂತ ನೋಡ್ತಾರೆ. ಆದರೆ ಯಾರು ಭಕ್ತಿಯನ್ನು ಬೆಳೆಸಿಕೊಂಡು ಇನ್ನು ಹತ್ತಿರದಲ್ಲಿ ಹೋಗ್ತಾರೆ ಅವರಿಗೆ ಪರಮಾತ್ಮ ರೂಪದಲ್ಲಿ ಭಗವಂತ ಎಲ್ಲರ ಹೃದಯದಲ್ಲಿ ಕಾಣಿಸ್ತಾನೆ. ಮತ್ತೆ ಯಾರು ಇನ್ನಿಷ್ಟು ಹತ್ತಿರ ಹೋಗ್ತಾರೆ ಅವರಿಗೆ ಭಗವಂತ ಶ್ಯಾಮಸುಂದರ ಕೃಷ್ಣನ ರೂಪದಲ್ಲಿ ಕಾಣಿಸ್ಕೊಳ್ತಾನೆ. ಮತ್ತೆ ಕೃಷ್ಣನ ಲೋಕದಲ್ಲಿ ಕೃಷ್ಣನ ಭಕ್ತರ ಜೊತೆ ಇದ್ದಾನೆ, ಅಲ್ಲಿ ವೈಶಿಷ್ಟ್ಯತೆ ಇದೆ. ಆದ್ರೆ ಆ ವೈಶಿಷ್ಟ್ಯತೆ ಹೇಗಿದೆ ಅಂದ್ರೆ ಎಲ್ಲವೂ ಭಗವಂತನ ಸಂತುಷ್ಟಿಗೋಸ್ಕರ ಇದೆ. ಇಟ್ಸ್ ಮೆಂಟ್ ಫಾರ್ ಕೃಷ್ಣಾಸ್ ಎಂಜಾಯ್ಮೆಂಟ್. ಈ ಭೌತಿಕ ಜಗತ್ತಿನಲ್ಲಿ ವೈಶಿಷ್ಟ್ಯತೆ ಇದೆ, ಬಟ್ ವಿ ಥಿಂಕ್ ದಟ್ ಇಟ್ ಇಸ್ ಫಾರ್ ಮೈ ಎಂಜಾಯ್ಮೆಂಟ್, ಇದು ನನ್ನ ಸಂತುಷ್ಟಿಗೋಸ್ಕರ ಅಂತ ನಾವು ಬಳಸ್ಕೊಂತೀವಿ. ಬಟ್ ಆಕ್ಚುಲಿ ಇಟ್ಸ್ ಆಲ್ ಮೆಂಟ್ ಫಾರ್ ಕೃಷ್ಣಾಸ್ ಎಂಜಾಯ್ಮೆಂಟ್. ಸೊ ವೈಕುಂಠ ಲೋಕದಲ್ಲಿ ಈ ವೆರೈಟಿ ಇಸ್ ಮೆಂಟ್ ಫಾರ್ ಕೃಷ್ಣಾಸ್ ಎಂಜಾಯ್ಮೆಂಟ್, ಕೃಷ್ಣನ ಸುಖಕ್ಕಾಗಿದೆ. ಸೊ ಈ ಶ್ಲೋಕಗಳನ್ನು ಹೇಳಿ. ಮಂದಾರ ಕುಂದ ಕುರಪಕೋತ್ಪಲ ಚಂಪಕಾರ್ಣ ಪುನ್ನಾಗ ನಾಗ ಬಕುಲಾಂಬುಜ ಪಾರಿಜಾತ ಗಂಧೇರ್ಚಿತೆ ತುಳಸಿಕಾಭರಣೇನ ತಸ್ಯ ಯಸ್ಮಿನ್ ತಪಸ್ಸು ಮನಸೋ ಬಹುಮಾನಯಂತಿ. ಸೊ ಹಲವಾರು ಹೂಗಳ ವರ್ಣನೆ ಇದೆ ಇಲ್ಲಿ. ಮಂದಾರ, ಕುಂದ, ಕುರಬಕ, ಉತ್ಪಲ, ಚಂಪಕ, ಆರ್ಣ, ಪುನ್ನಾಗ, ನಾಗಬಕುಲ, ಅಂಬುಜ, ಪಾರಿಜಾತ. ಕೆಲವೊಂದು ಹೂಗಳ ಬಗ್ಗೆ ಕೇಳಿರ್ಬೋದು, ಕೆಲವೊಂದನ್ನು ಕೇಳಿಲ್ಲ. ಪ್ರಭುಪಾದರು ಅದೇ ರೀತಿ ಹೇಳ್ತಾರೆ. ವಿ ಹ್ಯಾವ್ ಹರ್ಡ್ಸ್ ಆಫ್ ಸಮ್ ಫ್ಲವರ್ಸ್ ಬಟ್ ಅದರ್ಸ್ ಆರ್ ವಿ ಡೋಂಟ್ ಸಿ ಇನ್ ದಿಸ್ ಮಟೀರಿಯಲ್ ವರ್ಲ್ಡ್. ಬಟ್ ಇದೆ, ವೈಕುಂಠ ಲೋಕದಲ್ಲಿ ಇವೆಲ್ಲವೂ ಇದಾವೆ. ಸೊ ಎಲ್ಲ ಸುಗಂಧ ಭರಿತವಾದ ಹೂಗಳು, ರೈಟ್. ಮಂದಾರ, ಪಾರಿಜಾತ, ಅಂಬುಜ ಅಂದ್ರೆ ಕಮಲ, ರೈಟ್. ನಾಗಬಕುಲ, ಬಕುಲ ಚಿಕ್ಕ ಹೂ ಇರ್ತದೆ, ಸಣ್ಣದಾಗಿರ್ತದೆ, ಬಟ್ ವೆರಿ ಫ್ರಾಗ್ರೆಂಟ್, ತುಂಬಾ ಸುವಾಸನೆ ಇರ್ತದೆ ಅದರಲ್ಲಿ. ಅಂತಹ ಹೂಗಳೆಲ್ಲ ಭಗವಂತನಿಗೆ ಸೇವೆಯನ್ನ ಸಲ್ಲಿಸ್ತಾ ಇರುವಾಗ ಅಲ್ಲಿ ತುಳಸಿ ಮಹಾರಾಣಿ ಬರ್ತಾಳೆ, ರೈಟ್. ಗಂಧೇರ್ಚಿತೆ ತುಳಸಿಕಾಭರಣೇನ ತಸ್ಯ. ಗಂಧ ಯಾವ ತುಳಸಿ ಅರ್ಪಣೆ ಮಾಡುವಾಗ ನಾವು ಗಂಧವನ್ನ ಮಿಕ್ಸ್ ಮಾಡಿ ಅರ್ಪಣೆ ಮಾಡ್ತೀವಿ. ಸೊ ಗಂಧೇರ್ಚಿತೆ ತುಳಸಿಕಾ ಭರಣೇನ ತಸ್ಯ. ಆ ತುಳಸಿ ಮಹಾರಾಣಿ ಬಂದ ತಕ್ಷಣ ಎಲ್ಲಾ ಹೂಗಳು ದಾರಿ ಕೊಡ್ತವೆ. ತುಳಸಿ ಮಹಾರಾಣಿ ದಯವಿಟ್ಟು ನೀವು ಸೇವೆಯನ್ನು ಸಲ್ಲಿಸಿ, ಯಾಕಂದ್ರೆ ಅವರಿಗೆ ಗೊತ್ತು ಯಸ್ಮಿನ್ ತಪಸ್ಸು ಮನಸ್ಸೋ ಬಹುಮಾನಯಂತಿ. ತುಳಸಿ ಮಹಾರಾಣಿಯ ತಪಸ್ಯ ತುಂಬಾ ತೀವ್ರವಾಗಿದೆ. ಆ ತುಳಸಿ ಮಹಾರಾಣಿ ತಪಸ್ಸಿನಿಂದ ಭಗವಂತ ತುಂಬಾ ಮೆಚ್ಚಿದ್ದಾನೆ, ಅದಕ್ಕಾಗಿ ಅವಳು ಸೇವೆ ಮಾಡ್ಲಿ ಅಂತ. ಸೊ ತುಳಸಿ ಮಹಾರಾಣಿಗೆ ಮುಂದೆ ಮಾಡ್ತಾರೆ. ತುಳಸಿ ಮಹಾರಾಣಿ ಮಂಜರಿಯನ್ನು ಬಿಡ್ತಾಳೆ, ಬಟ್ ಹೂ ಬಿಡೋದಿಲ್ಲ, ಹೂ ಅರಳೋದಿಲ್ಲ ತುಳಸಿ ಗಿಡದಲ್ಲಿ. ಅಂಡ್ ಶಿ ಇಸ್ ಎ ಪ್ಲಾಂಟ್. ಕಲರ್ ಕೂಡ ಇಲ್ಲ, ದೇರ್ ಇಸ್ ನೋ ಡಿಫ್ರೆಂಟ್ ಕಲರ್ಸ್, ದೇರ್ ಇಸ್ ನೋ ಡಿಫ್ರೆಂಟ್ ಫ್ರಾಗ್ರೆನ್ಸ್, ನೋ ಫ್ಲವರ್ಸ್, ಬಟ್ ತುಂಬಾ ತಪಸ್ಸನ್ನು ಮಾಡಿದ್ದಾಳೆ. ಅದಕ್ಕಾಗಿ ಅವಳನ್ನ ಮುಂದೆ ತಳ್ತಾ ಇದ್ದಾರೆ ಸೇವೆ ಮಾಡುವಂತ. ಸೊ ದಿಸ್ ಇಸ್ ದ ಮೂಡ್ ಆಫ್ ವೈಕುಂಠ. ಸೊ ತುಳಸಿ ತುಂಬಾ ಮುಖ್ಯ. ಪ್ರಭುಪಾದ ಹೇಳ್ತಾರೆ, ತುಳಸಿ ಪ್ಲಾಂಟ್ಸ್ ಅಂಡ್ ದ ಲೀವ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಡಿವೋಷನಲ್ ಸರ್ವಿಸ್. ಭಕ್ತಿ ಸೇವೆಯಲ್ಲಿ ತುಳಸಿ ದಳ ತುಂಬಾ ಇಂಪಾರ್ಟೆಂಟ್.
ಯಾಕಂದ್ರೆ ತುಳಸಿ ಇಲ್ಲದೆ ಭಗವಂತ ಏನನ್ನು ಸ್ವೀಕರಿಸೋದಿಲ್ಲ. ತುಳಸಿ ದಳ ಮಾತ್ರೇನ ಜಲಸ್ಯ ಚುಲುಕೇನವ ವಿಕ್ರಿಯತೆ ಸುಮಾತ್ಮಾನ ಭಕ್ತೇಭ್ಯೋ ಭಕ್ತವತ್ಸಲ. ಅದ್ವೈತಾಚಾರ್ಯರು ಗೌತಮಿಯ ತಂತ್ರ ಒಂದು ಬುಕ್ ಅಲ್ಲಿ ಈ ಶ್ಲೋಕ ಓದ್ತಾರೆ. ತುಳಸಿ ದಳ ಮತ್ತೆ ಗಂಗಾ ಜಲ ಎರಡರಿಂದ ಭಗವಂತನಿಗೆ ಸೇವೆ ಸಲ್ಲಿಸಿದರೆ ಭಗವಂತ ಎಷ್ಟು ಸಂತುಷ್ಟನಾಗ್ತಾನೆ ಅಂದ್ರೆ ತನ್ನನ್ನು ತಾನೇ ವಿಕ್ರಿ ಮಾಡ್ತಾನೆ. ಅಂದ್ರೆ ಈ ಸೆಲ್ಸ್ ಹಿಮ್ಸೆಲ್ಫ್. ವಿಕ್ರಿಯತೆ ಸ್ವಮಾತ್ಮಾನಂ ಭಕ್ತೇಭ್ಯೋ ಭಕ್ತವತ್ಸಲ. ಸೊ ಇದು ಭಕ್ತರು ಇಲ್ಲ. ಸೊ ತುಳಸಿ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಎನಿ ಸರ್ವಿಸ್. ಸೊ ಅದಕ್ಕೆ ನಮ್ಮ ಇಸ್ಕಾನ್ ದೇವಾಲಯದಲ್ಲೂ ಕೂಡ ಬೆಳಿಗ್ಗೆ ಸಂಧ್ಯಾ ಮತ್ತೆ ಈವ್ನಿಂಗ್ ಸಂಧ್ಯಾದಲ್ಲಿ ಪೂಜೆ, ತುಳಸಿ ಪೂಜೆ ಮಾಡ್ತೀವಿ. ಯಾಕಂದ್ರೆ ತುಳಸಿ ಅನುಗ್ರಹ ತುಂಬಾ ಮುಖ್ಯ. ತುಳಸಿ ಕೃಷ್ಣ ಪ್ರಿಯಾಸಿ, ಕೃಷ್ಣಗೆ ತುಂಬಾ ಪ್ರಿಯವಾದವಳು. ಸೊ ಅವಳ ಅನುಗ್ರಹದಿಂದ ನಮಗೆ ಭಗವಂತನ ಸೇವಾವಕಾಶ ಸಿಗ್ತದೆ. ಸೇವಾ ಅಧಿಕಾರದಿಯೇ ಕೋರೋ ನಿಜ ದಾಸಿ. ಸೊ ಸೇವೆ ಮಾಡುವ ಅಧಿಕಾರ ಕೊಡುವಳು ಯಾರು? ತುಳಸಿ ಮಹಾರಾಣಿ. ಸೊ ಅದಕ್ಕಾಗಿ ತುಳಸಿ ಮಹಾರಾಣಿಯ ಸೇವೆಯನ್ನು ನಾವು ಸಲ್ಲಿಸಬೇಕು, ಅವಳಿಗೆ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಸ್ಪಿರಿಚುವಲ್ ವರ್ಲ್ಡ್ ಇಸ್ ದಟ್ ದೇರ್ ಇಸ್ ನೋ ಎನ್ವಿ ಅಮಾಂಗ್ ಡಿವೋಟೀಸ್. ಭಕ್ತರ ಮಧ್ಯದಲ್ಲಿ ಯಾವುದೇ ದ್ವೇಷ ಭಾವನೆ ಇರೋದಿಲ್ಲ. ನಾನು ದೊಡ್ಡವನು, ಅವರು ಚಿಕ್ಕವರು, ಅವ್ರಿಗೆ ಯಾಕೆ ಹೆಚ್ಚು ಪ್ರಾಮುಖ್ಯತೆ, ನಮ್ಗೆ ಯಾಕಿಲ್ಲ ಅನ್ನೋ ಭಾವನೆ ಅವ್ರಿಗಿಲ್ಲ. ಇನ್ನೊಬ್ಬರಿಗೆ ಹೆಚ್ಚು ಗೌರವ ಸಿಕ್ಕರೆ, ಇನ್ನೊಬ್ಬರಿಗೆ ಹೆಚ್ಚು ಅಟೆನ್ಷನ್ ಸಿಕ್ಕರೆ ಇನ್ನೊಬ್ಬ ಭಕ್ತ ಸಂತುಷ್ಟನಾಗ್ತಾನೆ, ಖುಷಿ ಪಡ್ತಾನೆ. ಓ, ಅವರಿಗೆ ಅನುಗ್ರಹ ಸಿಗ್ತಾ ಇದೆ, ಐ ಆಮ್ ವೆರಿ ಹ್ಯಾಪಿ. ತುಳಸಿಗೆ ಸ್ಪೆಷಲ್ ಪೊಸಿಷನ್ ಕೊಟ್ಟಿದ್ದಾರೆ ಅಂಡ್ ಅದರ್ಸ್ ಆರ್ ಹ್ಯಾಪಿ. ಬೇರೆ ಹೂಗಳು ದ್ವೇಷ ಮಾಡ್ತಾ ಇಲ್ಲ. ದೇ ಆರ್ ಡೂಯಿಂಗ್ ಸರ್ವಿಸ್, ಓಕೆ, ಡೂ ಸರ್ವಿಸ್, ನೋ ಪ್ರಾಬ್ಲಮ್. ಸೊ ಇನ್ನೊಬ್ಬರಿಗೆ ಅನುಗ್ರಹ ಸಿಗೋದನ್ನ ನೋಡಿ ಭಕ್ತರಿಗೆ ಸಂತೋಷ ಆಗ್ಬೇಕು. ಸೊ ಈ ರೀತಿ ವೈಕುಂಠದಲ್ಲಿ ಭಕ್ತರ ಭಾವನೆ ಇದೆ. ಮತ್ತೆ ವೈಕುಂಠದ ನಿವಾಸಿಯರ ಬಗ್ಗೆ ಇನ್ನೊಂದು ಶ್ಲೋಕವನ್ನು ಹೇಳ್ತಾ ಇದ್ದಾರೆ. ಯತ್ ಸಂಕುಲಂ ಹರಿಪದಾನತಿ ಮಾತ್ರ ದೃಷ್ಟೈ ವೈದೂರ್ಯಮಾಯಕಟ ಹೇಮ ಮೈರ್ವಿಮಾನೈಃ ಯೇಷಾಂ ಬೃಹತ್ ಕಟಿತಟಾ ಸ್ಮಿತ ಶೋಭಿಮುಖ್ಯಾಃ ಕೃಷ್ಣಾತ್ಮನಾಂ ನರಜ ಆದದುರುತ್ಸ್ಮಯಾದ್ಯೈಃ. ಯತ್ ಸಂಕುಲಂ ಹರಿಪದಾನತಿ ಮಾತ್ರ ದೃಷ್ಟೈಃ ವೈದೂರ್ಯ ಮಾರ್ಕಟ ಹೇಮೈರ್ವಿಮಾನೈಃ. ಫಸ್ಟ್ ಲೈನ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಭಗವಂತನ ಪಾದಕ್ಕೆ ನಮಸ್ಕಾರ ಮಾಡಿದ ಮಾತ್ರದಿಂದ ಇವರಿಗೆ ಎಷ್ಟು ಐಶ್ವರ್ಯ ಸಿಕ್ಕಿಬಿಟ್ಟಿದೆ. ಎಂತ ಐಶ್ವರ್ಯ? ವೈದೂರ್ಯ ಮಾರಕಟ ಹೇಮ ಮೈರ್ ವಿಮಾನೈಃ. ಅಂತಹ ವಿಮಾನಗಳು ಸಿಕ್ಕಿವೆ. ರೈಟ್, ವೈಡೂರ್ಯ ಮಾರಕಟ. ಮಾರಕಟ ಇಸ್ ಎ ಕೈಂಡ್ ಆಫ್ ಪ್ರೊಪಸಸ್ ಎಮರಲ್ಡ್ಸ್. ಎಮರಲ್ಡ್ ಕನ್ನಡದಲ್ಲಿ ಏನಂತಾರೆ? ಪಚ್ಚೆ ಪಚ್ಚೆ ವೈಡೂರ್ಯ. ಪಚ್ಚೆ ಪಚ್ಚೆ ವೈಡೂರ್ಯ ಇಸ್ ಡಿಫರೆಂಟ್. ಮರಕತ ಪಚ್ಚೆ ರತ್ನಗಳು, ಒಂದು ರೀತಿಯ ರತ್ನ, ಲೈಕ್ ಗ್ರೀನ್ ಎಮರಲ್ಡ್, ಗ್ರೀನ್ ಕಲರ್ ಇರ್ತದೆ. ಮರಕತ ಪಚ್ಚೆ ಪಚ್ಚೆ ಪಚ್ಚೆ. ವಜ್ರ ಇಸ್ ವೈಟ್, ವೈಟ್ ಕಲರ್ ವಜ್ರ. ಪಚ್ಚೆ 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 ಅಂತಾರ. ಪಚ್ಚೆ. ಓಕೆ. ಸೊ ಭಗವಂತನ ಪಾದಕ್ಕೆ ನಮಸ್ಕಾರ ಶರಣಾಗತರಾದ ಮಾತ್ರದಿಂದ ಅವ್ರಿಗೆ ಎಷ್ಟು ಐಶ್ವರ್ಯ ಸಿಕ್ಕಿತು? ವೈದೂರ್ಯ ಮಾರ್ಕಟ ಹೇಮ ಮೈರ್ ವಿಮಾನ. ಹೇಮ ಅಂದ್ರೆ ಚಿನ್ನ, ಚಿನ್ನದ ವಿಮಾನ, ಅದರಲ್ಲಿ ವೈಡೂರ್ಯ ಮಾರುಕಟ್ಟೆ, ಅದರ ಎಲ್ಲರ ಡೆಕೋರೇಷನ್ ಇದೆ. ಅಷ್ಟು ಸಂಪತ್ತನ್ನ ಗಳಿಸಿಬಿಟ್ಟಿದ್ದಾರೆ. ಸೊ ಭಗವಂತನಿಗೆ ಶರಣಾಗತರಾಗೋದ್ರಿಂದ ಏನು ಲಾಸ್ ಇಲ್ಲ. ಭಗವಂತನಿಗೆ ಸೇವೆ ಮಾಡೋದ್ರಿಂದ ಏನು ಲಾಸ್ ಇಲ್ಲ. ಭಗವಂತ ಏನ್ ಕೊಡ್ತಾನೆ? ವೈಕುಂಠ ಧಾಮ ಕೊಡ್ತಾನೆ. ರೈಟ್. ಇನ್ ಎಕ್ಸ್ಚೇಂಜ್ ಫಾರ್ ಅವರ್ ಸರೆಂಡರ್ ವಾಟ್ ಹಿ ಗಿವ್ಸ್? ಹಿ ಗಿವ್ಸ್ ವೈಕುಂಠ ಲೋಕ. ಸೊ ಇಟ್ಸ್ ಗುಡ್ ಟು ಸರೆಂಡರ್. ಅದಕ್ಕೆ ಭಗವಂತನಿಗೆ ಶರಣಾಗೋದು ಒಳ್ಳೇದು. ವಿ ಶುಡ್ ಡೂ ಇಟ್, ನಾಟ್ ಫಾರ್ ಗೋಲ್ಡ್ ಬಟ್ ಇಟ್ ಇಸ್ ಎ ಬೈ ಪ್ರಾಡಕ್ಟ್, ಇಟ್ ಇಸ್ ಸೈಡ್ ಎಫೆಕ್ಟ್. ಭಗವಂತ ತನ್ನ ಪ್ರೀತಿಯನ್ನು ಕೊಡ್ತಾನೆ. ತಾವು ಒಂದು ಕತೆ ಕೇಳಿರ್ಬೋದು. ಒಬ್ಬ ರಾಜ ಕಾಡಿನಲ್ಲಿ ಹೋಗ್ತಾ ಇದ್ದ. ಕಾಡಿನಲ್ಲಿ ಹೋಗುವಾಗ ಸ್ವಲ್ಪ ಬಾಯಾರಿಕೆ ಆಯ್ತು, ಹಸಿವಾಯ್ತು. ಆಗ ಕಾಡಿನಲ್ಲಿ ಯಾರೊಬ್ಬ ಆದಿವಾಸಿ ವ್ಯಕ್ತಿ ಇದ್ದ. ಸೊ ರಾಜ ತನ್ನ ಮಂತ್ರಿನ ಕಳಿಸ್ತಾನೆ, ನೋಡು ಅವನ ಹತ್ರ ಏನಾದ್ರು ಊಟ ಇದ್ರೆ, ಅಡಿಗೆ ಇದ್ರೆ ವಿಲ್ ಈಟ್. ಸೊ ರಾಜ ಬಂದಿದ್ದಾನೆ ಅಂತ ಹೇಳಿದ ತಕ್ಷಣ ಅವನ್ನೆಲ್ಲ ಅಡಿಗೆ ಸಿದ್ಧತೆ ಮಾಡ್ತಾರೆ. ರಾಜ ಬರ್ತಾನೆ, ಒಂದು ಹಾಸಕ್ಕೆ ಮಣಿಯನ್ನು ಕೊಡ್ತಾರೆ, ಚೆನ್ನಾಗಿ ಊಟ ಮಾಡ್ತಾನೆ. ಊಟ ಮಾಡಿದ್ಮೇಲೆ ರಾಣಿಗೆ ತುಂಬಾ ಸಂತೋಷ ಆಯ್ತು. ನಿನ್ಗೇನ್ ಬೇಕು ಕೇಳು ಅಂತ ಹೇಳ್ತಾನೆ. ಆಗ ವ್ಯಕ್ತಿ ಹೇಳ್ತಾನೆ, ನನ್ಗೇನು ಬೇಡ, ನೀವು ಆಲ್ರೆಡಿ ಎಷ್ಟೊಂದು
ಕೆಲಸ ಮಾಡ್ತಾ ಇದ್ದೀರಾ, ನಮ್ಗೆ ರಕ್ಷಣೆಯನ್ನು ಕೊಡ್ತಾ ಇದ್ದೀರಾ, ಸಾಕು ನಿಮ್ಮ ಅನುಗ್ರಹ ಇದ್ರೆ ಸಾಕು. ಇಲ್ಲ ಕೇಳು, ಏನ್ ಬೇಕು ಕೇಳು, ನಾನು ಕೊಡ್ತೀನಿ. ನಿಮ್ಗೆ ಚಿನ್ನ ಬೇಕಾ, ಮನೆ ಬೇಕಾ, ಏನ್ ಬೇಕು ಹೇಳು. ಆಗ ಆ ವ್ಯಕ್ತಿ ಹೇಳ್ತಾನೆ, ನನ್ಗೇನು ಬೇಡ, ನಿಮ್ಮ ಸ್ನೇಹ ಸಿಕ್ಕರೆ ಸಾಕು, ನಿಮ್ಮ ಸ್ನೇಹ ಇರ್ಲಿ ಅಂತ, ನಿಮ್ಮ ಫ್ರೆಂಡ್ಶಿಪ್ ಇರ್ಲಿ ಅಂತ. ಆಗ ರಾಜ ಯೋಚನೆ ಮಾಡ್ತಾನೆ, ನೀನು ನನ್ನ ಫ್ರೆಂಡ್ ಆಗ್ಬೇಕಾ, ಓಕೆ, ನೀನು ನನ್ನ ಫ್ರೆಂಡ್ ಆಗ್ಬೇಕಂದ್ರೆ ಓಕೆ. ಸೊ ಮಂತ್ರಿಗಳೇ, ನನ್ನ ರಥದ ಮೇಲೆ ಇನ್ನೊಂದು ಸೀಟ್ ಹಾಕಿ, ಇವನಿಗೆ ಕೊಡೋದಕ್ಕೆ ಜಾಗ ಬೇಕು. ಮತ್ತೆ ಅಲ್ಲಿ ಹೋಗಿ ಅರಮನೆ ಹೋಗಿ, ಅರಮನೆಯಲ್ಲಿ ನನ್ನ ರೂಮ್ ಪಕ್ಕ ಇನ್ನೊಂದು ರೂಮ್ ಅರೇಂಜ್ ಮಾಡಿ, ನನ್ನ ಸ್ನೇಹಿತ ಬರ್ತಾನೆ, ನನ್ನ ಜೊತೆ ಇರ್ತಾನೆ. ಓಕೆ, ಇದ್ರ ಏನು ಅರ್ಥ ಆಗ್ತದೆ ನಿಮ್ಗೆ? ಏನು ಪಾಠ? ರಾಜನ ಫ್ರೆಂಡ್ ಆಗ್ಬಿಟ್ರೆ ರಾಜನ ಸಂಪತ್ತೆಲ್ಲ ಶೇರ್ ಆಗ್ಬಿಡ್ತದೆ ತಾನೆ. ಹಿ ಅಲೋಸ್ ಯು ಟು ಯೂಸ್ ಇಟ್. ಇದರ ಅರ್ಥ ಏನು? ಭಕ್ತಿಯಲ್ಲಿ ಏನು ಇದರ ಅರ್ಥ? ನೀವು ದೇವರಿಂದ ಏನಾದ್ರು ಬೇಡ್ತಾ ಇದ್ದೀರಾ ಅಥವಾ ನೀವು ದೇವರನ್ನ ಬೇಡ್ತಾ ಇದ್ದೀರಾ? ಯು ಆರ್ ಆಸ್ಕಿಂಗ್ ಸಮಥಿಂಗ್ ಫ್ರಮ್ ಗಾಡ್ ಆರ್ ಯು ವಾಂಟ್ ಗಾಡ್? ಗಾಡ್. ಚೂಸ್ ಇಟ್. ಮೆನಿ ಪೀಪಲ್ ವಾಂಟ್ ಸಮಥಿಂಗ್ ಫ್ರಮ್ ಗಾಡ್. ತುಂಬಾ ಜನರಿಗೆ ದೇವರಿಂದ ಸ್ವಲ್ಪ ದುಡ್ಡು ಬೇಕು, ಸ್ವಲ್ಪ ಜಾಬ್ ಬೇಕು, ಸುಖ ಸಂಪತ್ತಿಗರ ಆವೆ ಕಷ್ಟ ಮಿಟೆ ತನಕ ಸ್ವಾಮಿ ಜಯ ಜಗದೀಶರ್ ಎಲ್ಲ ಹಾಡ್ತಾರೆ. ಇದರಲ್ಲಿ ಹಾಡಲ್ಲಿ ಏನಿದೆ? ಬೇಕು 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 ಅನ್ನೋದಿದೆ. ಸೇವೆ ಸಲ್ಲಿಸುವ ಒಂದು ಮಾತು ಇಲ್ಲ ಇದರಲ್ಲಿ, ಹೌದಿಲ್ಲ? ಬಟ್ ವಾಟ್ ವಿ ಶುಡ್ ಪ್ರೇ, ಓ ಭಗವಂತ ದಯವಿಟ್ಟು ನಮಗೆ ಸೇವಾವಕಾಶ ಕೊಡು ಅಂತ ಬೇಡ್ಕೋಬೇಕು, ಹೌದಲ್ಲ? ಸೊ ದಟ್ ಇಸ್ ಭಕ್ತಿ. ಸೊ ಇಲ್ಲಿ ಭಗವಂತನಿಗೆ ಶರಣಾಗತರಾದ್ರೆ, ಭಗವಂತನ ಸೇವೆ ಕೇಳಿದ್ರೆ ಭಗವಂತ ಏನ್ ಕೊಡ್ತಾನೆ? ವೈಕುಂಠ ಧಾಮ ಕೊಡ್ತಾನೆ. ಆಯ್ತು ಬಾ, ಇಲ್ಲಿ ನನ್ನ ಸೇವೆ ಮಾಡು ಅಂತ, ರೈಟ್? ಸೊ ವೈಡ್ಯೂರ್ಯ ಮಾರ್ಕಟ ಹೇಮಯುರ್ವಾನೆ ಯೇಷಾಂ ಬೃಹತ್ ಕಟಿತಟ ಸ್ಮಿತಸೋಭಿ ಮುಖ್ಯ ಕೃಷ್ಣಾತ್ಮನ ರಜ ಆದದು ಉತ್ಸ್ಮಯಾದ್ಯೈಹಿ. ಮತ್ತೆ ಅಲ್ಲಿ ಸ್ತ್ರೀಯರು ಕೂಡ ತುಂಬಾ ಸುಂದರವಾಗಿದ್ದಾರಂತೆ, ತುಂಬಾ ಸುಂದರವಾಗಿದ್ದಾರೆ. ಬೃಹತ್ ಕಟಿತಟ ಸ್ಮಿತಶೋಭಿ ಮುಖ್ಯ, ದೇ ಆರ್ ಹ್ಯಾವಿಂಗ್ ಬ್ಯೂಟಿಫುಲ್ ಸ್ಮೈಲ್ಸ್ ಅಂಡ್ ಬ್ಯೂಟಿಫುಲ್ ಬಾಡಿ, ಬ್ಯೂಟಿಫುಲ್ ಲೈಕ್ ಮಿಸ್ ವರ್ಲ್ಡ್, ಮಿಸ್ ಯೂನಿವರ್ಸ್, very beautiful. Of course, Miss World, Miss Universe look like cockroaches in front of Vaikuntha Vasis. That is very beautiful. So ಆದರೆ ಅಲ್ಲಿ ಪುರುಷರಿಗೆ ಯಾವುದೇ ರೀತಿಯ ಆಕರ್ಷಣೆ ಇಲ್ಲ. There is no attraction between male and female. ಸ್ತ್ರೀ ಪುರುಷರ ಮಧ್ಯೆ ಅಟ್ರಾಕ್ಷನ್ ಅಲ್ಲಿ ವೈಕುಂಠ ಲೋಕದಲ್ಲಿ ಇಲ್ಲ, ಯಾಕಂದ್ರೆ ಅಲ್ಲಿ ರಜಗುಣವೇ ಇಲ್ಲ. ನ ರಜ ಆದದುರ್ ಉತ್ಸ್ಮಯಾದ್ಯೈಹಿ, ಯಾಕಂದ್ರೆ ಅವರೆಲ್ಲರೂ ಕೃಷ್ಣ ಕಥೆಯಲ್ಲಿ ಮಗ್ನರಾಗಿದ್ದಾರೆ. ಇದರ ಅರ್ಥ ಏನು? ಎಲ್ಲಿವರೆಗೂ ನಾವು ಕೃಷ್ಣ ಕಥೆಯಲ್ಲಿ ಮಗ್ನರಾಗೋದಿಲ್ಲ, ನಾವು ರಜಗುಣ ತಮಗುಣದ ಪ್ರಭಾವಕ್ಕೆ ಒಳಗಾಗ್ತೀವಿ, ಕಾಮ ಕ್ರೋಧ ಲೋಭ ಇತ್ಯಾದಿಗಳ ಪ್ರಲೋಭನೆಗೆ ಒಳಗಾಗ್ತೀವಿ. ಸೊ ಅದಕ್ಕೆ ಕೃಷ್ಣನ ಕಥೆಯಲ್ಲಿ ನಾವು ರುಚಿಯನ್ನ ಪಡೆದುಕೊಳ್ಳಬೇಕು. ಸೊ ಇಲ್ಲಿ ನೋಡಿ, ಎಲ್ಲ ವೈಕುಂಠವಾಸಿಯರು ಭಗವಂತನ ಕಾಣಿಸ್ತಾರೆ, ಭಗವಂತನ ಸೇವೆಯನ್ನು ಸಲ್ಲಿಸ್ತಾರೆ. ಭಗವಂತನ ಸೇವೆ ಹೊರತಾಗಿ ಮತ್ತೆ ಯಾವುದೇ ಕಾರ್ಯ ಇಲ್ಲ ಅಲ್ಲಿ. ದೇ ಆರ್ ಆಲ್ ವರ್ಷಿಪಿಂಗ್ ದ ಲಾರ್ಡ್. ಇದು ವೈಕುಂಠ ಜಗತ್ತು. ಅಲ್ಲಿ ಲಕ್ಷ್ಮೀದೇವಿ ಏನ್ ಮಾಡ್ತಾ ಇದ್ದಾಳೆ? ಲಕ್ಷ್ಮೀದೇವಿ, ಶಿ ಸರ್ವಿಂಗ್ ಲಾರ್ಡ್ ವಿಷ್ಣು. ಶ್ರೀರೂಪಿಣಿ ಕ್ವಣಯತಿ ಚರಣಾರವಿಂದಂ ಲೀಲಾಂಬುಜೇನ ಹರಿಸಧ್ವನಿ ಮುಕ್ತ ದೋಷ ಸಂಲಕ್ಷ್ಯತೆ ಸ್ಫಟಿಕ ಕುಡ್ಯ ಉಪೇತ ಹೇಮ್ನೇ ಸಮ್ಮಾರ್ಜತಿ ಯದನುಗ್ರಹಣೆನ್ಯಯತ್ನಃ. ಶ್ರೀ ಅಂದ್ರೆ ಲಕ್ಷ್ಮೀದೇವಿ, ರೂಪಿಣಿ ವೆರಿ ಬ್ಯೂಟಿಫುಲ್ ಲಕ್ಷ್ಮೀದೇವಿ. ಕೊಣಯತಿ ಚರಣಾರವಿಂದಂ, ಅವಳು ನಡೆದಾಡುವಾಗ ಕಾಲಿನ ಗೆಜ್ಜೆ ಕೊಣಯತಿ ಚಿಂಗ್ 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 ಸೌಂಡ್ ಶಬ್ದ ಮಾಡ್ತಾ ಇದೆ. ಚರಣಾರವಿಂದಂ ಕೊಣಯತಿ ಲೀಲಾಂಬುಜೇನ, ಒಂದು ಕೈಯಲ್ಲಿ ಲೀಲಾ ಅಂಬುಜ, ಅಂಬುಜ ಅಂದ್ರೆ ಪದ್ಮಾಲಂಕೃತ ಪಾಣಿ ಪಲ್ಲವಯುಗಾಂ ಪದ್ಮಾಸನಸ್ಥಾಂ ಶ್ರೀಯಾಂ, ಪದ್ಮಾಲಂಕೃತ ಪಾಣಿ, ಕೈಯಲ್ಲಿ ಅಂಬುಜವನ್ನು ಹಿಡ್ಕೊಂಡಿದ್ದಾಳೆ ಲಕ್ಷ್ಮೀದೇವಿ. ಲೀಲಾಂಬುಜೇನ ಹರಿಸದ್ಮನಿ ಮುಕ್ತದೋಷ ಸಂಲಕ್ಷತೆ. ಅವಳು ಒಂದು ಕೈಯಲ್ಲಿ ಅಂಬುಜವನ್ನು ಹಿಡಿದುಕೊಂಡು ಅಲ್ಲಿಯ ಹರಿಸದ್ಮ ಅಂದ್ರೆ ಹರಿಯ ಮನೆ, ಸದ್ಮ ಅಂದ್ರೆ ಮನೆ, ಭಗವಂತನ ಮನೆಯನ್ನ ಸ್ವಚ್ಛಗೊಳಿಸ್ತಾ ಇದ್ದಾಳೆ. ಸಮ್ಮಾರ್ಜತೀವ, ಅಲ್ಲಿ ಯಾವುದೇ ದೋಷ ಇಲ್ಲ, ಮುಕ್ತ ದೋಷ, ಒಂದು ಧೂಳಿನ ಕಣ ಕೂಡ ಇಲ್ಲ ಅಲ್ಲಿ. ಕಸ ಅನ್ನೋದೇ ಇಲ್ಲ, ಧೂಳು ಅನ್ನೋದೇ ಇಲ್ಲ. ನಾವು ಬೆಂಗಳೂರಲ್ಲಿ ನೋಡ್ತೀವಿ, ಗಲ್ಲಿ ಗಲ್ಲಿಯಲ್ಲಿ ಕಸ 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 ಕಸ, ಎಷ್ಟೊಂದು ಕಸ. ನೋ ಅಫ್ಕೋರ್ಸ್ ಜನರಿಗೂ ಸೆನ್ಸ್ ಇಲ್ಲ ಹೇಗೆ ಕಸ ಹೇಗೆ ಮ್ಯಾನೇಜ್ ಮಾಡ್ಬೇಕಂತ. ಅಂಡ್
ಆರ್ಗನೈಸೇಷನ್ ಸರಿ ಇಲ್ಲ, ಇಟ್ಸ್ ನಾಟ್ ಡಿಸ್ಪೋಸ್ ಪ್ರಾಪರ್ಲಿ. ಸೊ ಇಲ್ಲಿ ಎಷ್ಟು ಕಸ, ಬೆಂಗಳೂರಲ್ಲಿ ಅಷ್ಟೇ ಅಲ್ಲ, ಎಲ್ಲ ವಿಶ್ವದಲ್ಲಿ ಎಲ್ಲ ಕಸ ಸಂಗ್ರಹ ಮಾಡಿದ್ರೆ ಒಂದು ರಾಶಿನೇ ಆಗ್ತದೆ, ದೊಡ್ಡ ಬೆಟ್ಟನೇ ಆಗ್ತದೆ ಪ್ರತಿದಿನ, ಅಷ್ಟೊಂದು ಕಸ ಬರ್ತದೆ. ಬಟ್ ವೈಕುಂಠ ಲೋಕದಲ್ಲಿ ಕಸ ಇಲ್ಲ, ಧೂಳಿಲ್ಲ. ಆದ್ರೂ ಲಕ್ಷ್ಮೀದೇವಿ ಏನ್ ಮಾಡ್ತಾ ಇದ್ದಾಳೆ? ಸ್ಫಟಿಕ ಕುಡ್ಡಿ ಉಪೇತ ಹೇಮಿ ಸಮ್ಮಾರ್ಜತೀವ, ಅವಳು ಸ್ವಚ್ಛಗೊಳಿಸ್ತಾಳೆ, ಕ್ಲೀನಿಂಗ್ ಮಾಡ್ತಾಳೆ. ಸಮ್ಮಾರ್ಜನಂ, ಮಾರ್ಜನ ಅಂದ್ರೆ ಕ್ಲೀನಿಂಗ್, ಕ್ಲೀನ್ ಮಾಡ್ತಾ ಇದ್ದಾಳೆ. ಸೊ ಅಲ್ಲಿ ಧೂಳಿಲ್ಲ ಅಂದ್ರೆ ಯಾಕೆ ಕ್ಲೀನ್ ಮಾಡ್ತಾ ಇದ್ದಾಳೆ? ಭಗವಂತನ ಅನುಗ್ರಹವನ್ನ ಪಡೆಯೋದಕ್ಕೆ ಅವಳು ಕೂಡ ಸೇವೆಯನ್ನ ಸಲ್ಲಿಸ್ತಾ ಇದ್ದಾಳೆ. ಅವಳ ಅನುಗ್ರಹ ಪಡೆಯೋದಕ್ಕೆ ಇಡೀ ಜಗತ್ತು ಅವಳು ಪೂಜೆ ಮಾಡ್ತಾ ಇದ್ದಾರೆ, ಆದ್ರೆ ಅವಳು ಹರಿಯ ಪೂಜೆ ಮಾಡ್ತಾ ಇದ್ದಾಳೆ. ರೈಟ್. ಸೊ ವಾಟ್ ಶಿ ಇಸ್ ಡೂಯಿಂಗ್ ಹಿಯರ್? ಶಿ ಇಸ್ ವರ್ಷಿಪಿಂಗ್ ದ ಲಾರ್ಡ್. ಜಾನುದ್ವಯಂ ಜಲಜಲೋಚನೆಯ ಜನನ್ಯ ಲಕ್ಷ್ಮ್ಯಾ ಕಿಲಸ್ಯ ಸುರವಂದಿತ ವಿಧಾತೂಹು. ರೈಟ್. ಊರ್ವೋರ್ನಿಧಾಯ ಕರಪಲ್ಲವ ರೋಚಿಸಾಯತ್. ಸುಶೀಷ್ಟಲ್ಲಿ ಇನ್ನೊಂದು 3ನೇ ಸ್ಕಂದದ ಅಂತಿಮದಲ್ಲಿ ಬರ್ತದೆ. ಅಲ್ಲಿ ಲಕ್ಷ್ಮೀದೇವಿ ಏನ್ ಮಾಡ್ತಾ ಇದ್ದಾಳೆ? ಜಾನುದ್ವಯಂ, ಜಾನುದ್ವಯ ಅಂದ್ರೆ ಕಾಲುಗಳು, ಪಾದಗಳು, ಭಗವಂತನ ಪಾದ ಸೇವೆ ಮಾಡ್ತಾಳೆ. ಜಾನುದ್ವಯಂ ಜಲಜಲೋಚನೆಯ ಜನನ್ಯ, ಇಡೀ ಜಗತ್ತಿನ ಜನನಿ. ಎಲ್ಲಾ ಸುರವಂದಿತೆಯ ವಿಧಾತು, ಇವನ್ ಎಲ್ಲಾ ಸುರರು, ದೇವತೆಗಳು, ವಿಧಾತ ಅಂದ್ರೆ ಬ್ರಹ್ಮಾಜಿ, ಎಲ್ಲರೂ ಲಕ್ಷ್ಮೀದೇವಿ ಆರಾಧನೆ ಮಾಡ್ತಾರೆ. ಆದ್ರೆ ಲಕ್ಷ್ಮೀದೇವಿ ಪಾದ ಸೇವೆಯಲ್ಲಿ ಬಿಸಿ ಇದ್ದಾಳೆ, ಅವಳ ಕಡೆ ಗಮನನೇ ಕೊಡ್ತಾ ಇಲ್ಲ. ರೈಟ್. ಪಕ್ಕದಲ್ಲಿ ನೋಡಿ ಧನಲಕ್ಷ್ಮಿ ಕೂತಿದ್ದಾಳೆ. ಎಲ್ಲರಿಗೂ ಧನಲಕ್ಷ್ಮಿ ಬೇಕು, ರೈಟ್. ಅದು ನಾರಾಯಣ ಬೇಕಿಲ್ಲ. ಸೊ ಯಾರು ಲಕ್ಷ್ಮಿ ಬೇಕು ಅಂತ, ನಾರಾಯಣನ ಬಿಟ್ಟು ಬರೀ ಲಕ್ಷ್ಮಿ ಬೇಕು ಅಂತ ಅವರು ಇಚ್ಛೆ ಪಡ್ತಾರೆ, ಅವರು ರಾವಣರು. ಸೀತೆ ಬೇಕು, ರಾಮ ಬೇಕಿಲ್ಲ. ದಟ್ ಇಸ್ ರಾವಣ ಮೆಂಟಾಲಿಟಿ. ಬಟ್ ಡಿವೋಟೀಸ್ ಲೈಕ್ ಹನುಮಾನ್, ಹನುಮಂತನಂತ ಭಕ್ತರು ಸೀತಾ ರಾಮ್ ಇಬ್ಬರನ್ನ ಪೂಜೆ ಮಾಡ್ತಾರೆ. ಸೀತೆಯನ್ನ ರಾಮನ ಸೇವೆಯಲ್ಲಿ ವಾಪಸ್ ಕರ್ಕೊಂಡ್ ಬರ್ತಾನೆ ಹನುಮಂತ, ರೈಟ್. ಸೀತೆಯನ್ನು ಹುಡುಕಿ ಬರ್ತಾನೆ. ಅದೇ ರೀತಿ ಭಕ್ತರು ಏನ್ ಮಾಡ್ತಾರೆ? ಲಕ್ಷ್ಮಿಯನ್ನ, ಸಂಪತ್ತನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸ್ತಾರೆ. ರಾವಣನಂತಹ ಜನರು ಲಕ್ಷ್ಮಿಯನ್ನ ತಮ್ಮ ಭೋಗಕ್ಕಾಗಿ ಉಪಯೋಗಿಸ್ತಾರೆ, ರೈಟ್. ಸೊ ಇದು ವ್ಯತ್ಯಾಸ, ರಾವಣ ಮತ್ತೆ ಹನುಮಂತನ ಮಧ್ಯೆ ಇರುವಂತ ವ್ಯತ್ಯಾಸ, ರೈಟ್. ಸೊ ಇಲ್ಲಿ ಲಕ್ಷ್ಮೀದೇವಿ ಕೂಡ ಸೇವೆ ಮಾಡ್ತಾ ಇದ್ದಾಳೆ. ಸೊ ಈ ರೀತಿ ಲಕ್ಷ್ಮೀದೇವಿ ವರ್ಣನೆ ಇಲ್ಲಿದೆ. ಸೊ ಲಕ್ಷ್ಮೀ ಪ್ರಭಾತ್ ಹೇಳ್ತಾರೆ, ಲಕ್ಷ್ಮೀದೇವಿ ಇನ್ನೊಂದು ಹೆಸರು ಚಂಚಲ. ಲಕ್ಷ್ಮೀದೇವಿ ಚಂಚಲ, ಒಂದ್ ಕಡೆ ನಿಲ್ಲೋದಿಲ್ಲ, ಒಬ್ಬರ ಕೈಯಲ್ಲಿ ಇರೋದಿಲ್ಲ, ಒಂದು ಕೈಯಿಂದ ಇನ್ನೊಂದು ಕೈಗೆ ಹೋಗ್ತಾ ಇರ್ತಾಳೆ, ಚಂಚಲ, ರೈಟ್. ಸೊ ಲಕ್ಷ್ಮೀ ಚಂಚಲ. ಸೊ ಅದಕ್ಕಾಗಿ ಚಂಚಲವಾದ ಲಕ್ಷ್ಮಿ ಎಲ್ಲಿ ಸ್ಥಿರವಾಗ್ತಾಳೆ? ಭಗವಂತನ ಪಾದದಲ್ಲಿ. ಅದಕ್ಕೆ ಭಗವಂತನ ಪಾದದಲ್ಲಿ ಸೇವೆಯನ್ನು ಸಲ್ಲಿಸಿದರೆ ಲಕ್ಷ್ಮಿ ಕೂಡ ಸ್ಥಿರವಾಗಿರ್ತಾಳೆ. ಶಿ ವಿಲ್ ಗಿವ್ ಹ್ಯಾಪಿನೆಸ್ ಅಂಡ್ ಪ್ರಾಸ್ಪರಿಟಿ, ರೈಟ್. ಆದ್ರೆ ರಾವಣನ ತರ ಲಕ್ಷ್ಮಿಯನ್ನ ಕಿಡ್ನಾಪ್ ಮಾಡಿದ್ರೆ ಶಿ ವಿಲ್ ಗಿವ್ ಟ್ರಬಲ್. ಇಡೀ ಲಂಕೆ ಸುಟ್ಟೋಯ್ತು, ಸುಟ್ಟು ಭಸ್ಮವಾಯ್ತು, ಎಲ್ಲ ಲಂಕಾ ನಿವಾಸಿಯರು ಸತ್ತೋದ್ರು. ಸೊ ಶಿ ವಿಲ್ ಬಿಕಮ್ ದುರ್ಗಾ, ರೈಟ್. ಸೊ ಈ ರೀತಿ ಭಗವಂತನ ಧಾಮದ ವರ್ಣನೆ ಇಲ್ಲಿದೆ. ಸೊ ಇನ್ನೊಂದು ಹಲವಾರು ಲಕ್ಷ್ಮಿಯರಿದ್ದಾರೆ, ಎಲ್ಲರೂ ಸೇವೆಯನ್ನು ಮಾಡ್ತಾ ಇದ್ದಾರೆ. ಸೊ ವಿಲ್ ಡಿಸ್ಕಸ್ 2 more ಶ್ಲೋಕಸ್ and then we'll end. ಈ ಧಾಮಕ್ಕೆ ಹೋಗ್ಬೇಕಾ ನೀವೆಲ್ಲ? ಯಾರ್ಯಾರಿಗೆ ಹೋಗಿ ಇಚ್ಛೆ ಇದೆ? ಹೋಗ್ಬೇಕಾ? ಓಕೆ. ಹೋಗ್ಬೇಕು, ನಮ್ಗೆ ಇಚ್ಛೆ ಇಲ್ಲ. ಓಕೆ. ಹೋಗ್ಬೇಕು ಇಲ್ಲೇ ಪ್ರಭುಜಿ, ಇರ್ತಾರೆ. ಹೋಗ್ಬೇಕು ಪ್ರಭುಜಿ, ಹೋಗ್ಬೇಕು ಪ್ರಭುಜಿ. ಟ್ರೇಲರ್ ನೋಡಿದೆ. ಓಕೆ. ಇದೆಲ್ಲ ಹೇಳಿದ್ಮೇಲೆ ಬ್ರಹ್ಮಾಜಿ 2 ಶ್ಲೋಕದಲ್ಲಿ ಯಾರು ಹೋಗ್ಬೋದು, ಯಾರು ಹೋಗಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ಹೂ ಇಸ್ ಕ್ವಾಲಿಫೈಡ್ ಟು ಗೋ ಅಂಡ್ ಹೂ ಇಸ್ ನಾಟ್ ಕ್ವಾಲಿಫೈಡ್ ಟು ಗೋ, ಅದರ ಬಗ್ಗೆ ಹೇಳ್ತಾರೆ. ಸೊ ಇಲ್ಲಿ 23ನೇ ಶ್ಲೋಕದಲ್ಲಿ ಯಾರು ಅಲ್ಲಿ ಹೋಗೋದಕ್ಕೆ ಅರ್ಹತೆಯನ್ನು ಹೊಂದಿಲ್ಲ ಅವರ ಬಗ್ಗೆ ಹೇಳ್ತಾರೆ. ಎನ್ನ ವ್ರಜಂತಗಬಿಧೋ ರಚನಾ ಅನುವಾದ ಶೃಣ್ವಂತ್ಯನ್ಯ ವಿಷಯ ಕುಕಥಾಮತಿಘ್ನಿ ಯಾಸ್ತು ಶ್ರುತಾ ಹತಭಗೈರ್ ನೃಭಿರತ್ತಸಾರಾಸ್ ತಾಂ ಸ್ಥಾನ್ ಕ್ಷಿಪಂತ್ಯ ಸರಣೇಶು ತಮಸ್ಸು ಹಂತ. ಅದೃಷ್ಟಹೀನರಾದ ಮನುಷ್ಯರು ವೈಕುಂಠ ಲೋಕಗಳ ವರ್ಣನೆಯನ್ನು ಚರ್ಚಿಸುವುದಿಲ್ಲ, ರೈಟ್ ರೈಟ್. ಭಗವಂತನ ಕಥೆಯನ್ನು ಕೇಳುವುದಿಲ್ಲ.
ಅವ್ರೇನ್ ಕೇಳ್ತಾರೆ, ಆದರೆ ಅವರು ಕೇಳಲು ತಕ್ಕುದಲ್ಲದ ಮತ್ತು ಬುದ್ಧಿ ಭ್ರಮಣೆಯನ್ನು ಉಂಟು ಮಾಡುವ ವಿಷಯಗಳಲ್ಲಿ ಮಗ್ನರಾಗಿರುತ್ತಾರೆ. ರೈಟ್. ಕುಕಥಾ ಮತಿಗ್ನಿ. ಮತಿಗ್ನಿ ಅಂದ್ರೆ ಭ್ರಮೆಯನ್ನುಂಟು ಮಾಡುವಂಥದ್ದು. ಅಂಡ್ ಕುಕಥಾ, ಕೆಟ್ಟ ಕತೆ, ಕೇಳಬಾರದಂತ ಕಥೆಯನ್ನ ಕೇಳೋದು, ನೋಡಬಾರದಂತ ಸಿನಿಮಾ ನೋಡೋದು, ಅದೇ ಯಾವ್ದು ಕೇಳಬಾರ್ದು ಏನ್ ನೋಡಬಾರ್ದು ಅದನ್ನ ನೋಡ್ತಾರೆ. ಶೃಣ್ವಂತಿ ಅನ್ಯ ವಿಷಯ, ಭಗವಂತನ ವಿಷಯ ಬಿಟ್ಟು ಅನ್ಯ ವಿಷಯವನ್ನ ಕೇಳ್ತಾರೆ. ಅವರ ಮತಿ ನಾಶವಾಗಿದೆ. ಹತಭಗೈ, ಅದೃಷ್ಟ, ಅವರ ಭಾಗ್ಯ ನಾಶವಾಗಿದೆ, ಅದೃಷ್ಟಹೀನರಾಗಿದ್ದಾರೆ. ಅವರು ಹೋಗಕ್ಕೆ ಸಾಧ್ಯವಿಲ್ಲ. ವೈಕುಂಠದ ವಿಷಯಗಳನ್ನು ಬಿಟ್ಟು ಬಿಟ್ಟು ಭೌತಿಕ ಜಗತ್ತಿನ ವಿಷಯವಾಗಿ ಮಾತನಾಡುವವರು ಅಜ್ಞಾನದ ಗಾಢಾಂಧಕಾರದ ವಲಯಕ್ಕೆ ಬಿಸಿಡಲ್ಪಡುವರು. ರೈಟ್. ತಾಂಸ್ತಾನ್ ಕ್ಷಿಪಂತಿ ಅಸರಣೇಶು ತಮಸ್ಸು ಅಂತ ಗಾಢವಾದ ಅಂಧಕಾರದಲ್ಲಿ ಅವರು ಮುಳುಗಿಬಿಡ್ತಾರೆ, ಅಥವಾ ಅವರನ್ನ ತಳ್ಳಲಾಗ್ತದೆ. ಸೊ ಅದಕ್ಕೆ ಇಂಥವರು ವೈಕುಂಠ ಲೋಕಕ್ಕೆ ಹೋಗಕ್ಕೆ ಸಾಧ್ಯವಿಲ್ಲ. ಓಕೆ, ಯಾರು ಹೋಗಬಹುದು? ಮನುಷ್ಯ ಕುಲದಲ್ಲಿ ಮನುಷ್ಯ ದೇಹವನ್ನ ಪಡೆದುಕೊಂಡು ಅವರು ಮನುಷ್ಯ ದೇಹದ ಗುರಿ ಏನು? ಭಗವಂತನ ಬಗ್ಗೆ ತಿಳ್ಕೊಳ್ಳುವುದು, ಭಗವಂತನ ಬಗ್ಗೆ ತಿಳಿದುಕೊಂಡು ಭಗವಂತನ ಸೇವೆಯನ್ನು ಮಾಡುವುದು. ರೈಟ್. ಸೊ ಆದ್ರೆ ಮನುಷ್ಯ ದೇಹ ಸಿಕ್ಕು ಕೂಡ ಅವರು ಭಗವದ್ ಭಕ್ತಿ ಸೇವೆ ಮಾಡಲಿಲ್ಲ ಅಂದ್ರೆ ಮನುಷ್ಯ ದೇಹ ವ್ಯರ್ಥವಾದಂಗೆ. ಸೊ ಅದಕ್ಕೆ ಮನುಷ್ಯ ದೇಹ ಸಿಕ್ಕ ಮೇಲೆ ಏನ್ ಮಾಡ್ಬೇಕು? ಸತ್ಸಂಗ ಮಾಡ್ಬೇಕು, ಸಾಧು ಸಂಘ ಮಾಡ್ಬೇಕು. ಸೊ ಯಾರು ಯೋಗ್ಯರು ಅವರ ಬಗ್ಗೆ 25ನೇ ಶ್ಲೋಕದಲ್ಲಿ ವರ್ಣನೆ ಇದೆ. ಯಚ್ಚ ವ್ರಜಂತ್ಯ ನಿಮಿಷಂ ವೃಷಭಾನುವೃತ್ಯ ದೂರೇ ಯಮಾಹ್ಯುಪರಿ ನ ಸ್ಪೃಹಣೀಯ ಶೀಲಾಃ ಭರ್ತುರ್ಮಿತ ಸುಯಶಸ ಕಥನಾನುರಾಗ ವೈಕ್ಲವ್ಯ ಬಾಷ್ಪಕಲಯಾ ಪುಲಕೀಕೃತಾಂಗಾಃ. ಯಚ್ಚ ವ್ರಜಂತಿ, ಇವರು ಹೋಗಬಹುದು. ರೈಟ್. ಯಾರು ಹೋಗಬಹುದು? ರೈಟ್. ತುಂಬಾ ಸುಂದರವಾಗಿದೆ. ಭಗವಂತನ ಮಹಿಮೆಗಳನ್ನು ಶ್ರವಣ ಮಾಡುವುದರಿಂದ ಯಾವ ಮಾನವರು ಹರ್ಷೋನ್ಮಾದಗೊಳ್ಳುವರೋ, ಭಗವಂತನ ಕತೆ ಕೇಳಿದ ತಕ್ಷಣ ಹರ್ಷಿತವಾಗ್ತಾರೆ. ರೈಟ್. ಟೈಮ್ ನೋಡಿದಿಲ್ಲ ಯಾವಾಗ ಮುಗಿತದೆ ಅಂತ ಇಲ್ಲ, ಹರ್ಷಿತವಾಗ್ತಾರೆ, ಇನ್ನು ಕೇಳ್ಬೇಕು ಅಂತ ಅನಿಸ್ತದೆ. ಅಂತವರು ಹೋಗಬಹುದು. ರೋಮಾಂಚನಗೊಳ್ಳುವರು, ಆನಂದ ಬಾಷ್ಪವನ್ನು ಸುರಿಯುವರು, ಅಂತಹವರು ಹೋಗೋಕ್ ಸಾಧ್ಯ. ರೈಟ್. ಕೃಷ್ಣ ಕಥೆ ಕೇಳಿದ ಮೇಲೆ ಹರ್ಷೋನ್ಮಾದರಾಗ್ತಾರೆ, ರೋಮಾಂಚನವಾಗ್ತದೆ, ಮತ್ತೆ ಆನಂದ ಬಾಷ್ಪ, ರೈಟ್, ವೈಕ್ಲವ್ಯ ಬಾಷ್ಪ ಕಲಯ ಪುಲಕೀಕೃತಾಂಗ. ಪುಲಕೀಕೃತಾಂಗ ಅಂದ್ರೆ ರೋಮಾಂಚವಾಗಿದೆ. ಬಾಷ್ಪ ಕಲಯ, ಟಿಯರ್ಸ್ ಇನ್ ದ ಐಸ್, ದೇ ಬಿಕಮ್ ಹ್ಯಾಪಿ. ಅಂತವರು ಧ್ಯಾನ ತಪೈಶ್ವರ್ಯಗಳ ಕಡೆಗೆ ಲಕ್ಷ್ಯವೂ ಕೊಡದೆ ಇದ್ದರು. ಅಂದ್ರೆ ಅವರು ಧ್ಯಾನ ತಪ ಇದೆಲ್ಲ ಮಾಡದೇ ಇದ್ರು ಕೂಡ ಕೇವಲ ಕೃಷ್ಣ ಕಥೆ ಕೇಳಿ ಅವರಿಗೆ ತುಂಬಾ ಹರ್ಷವಾಗ್ತಾ ಇದೆ. ರೈಟ್. ಭಗವಂತನ ಧಾಮಕ್ಕೆ ತೀರ್ಗಡೆಗೊಳ್ಳುವರು, ದೇ ಬಿಕಮ್ ಕ್ವಾಲಿಫೈಡ್ ಟು ಗೋ ಟು ದ ಸ್ಪಿರಿಚುವಲ್ ವರ್ಲ್ಡ್. ಭಗವಂತನ ಧಾಮವು ಭೌತಿಕ ಜಗತ್ತುಗಳಿಂದ ಮೇಲ್ಗಡೆ ಇರುತ್ತದೆ ಮತ್ತು ಅದನ್ನು ಬ್ರಹ್ಮ ಮತ್ತು ಇತರ ದೇವತೆಗಳು ಇಚ್ಛಿಸುವರು. ಸೊ ಇಂತಹ ಒಂದು ಲೋಕ ಅದು. ಸೊ ಈ ಭಗವದ್ಧಾಮಕ್ಕೆ ಯಾರು ಹೋಗಬಹುದು? ಕೃಷ್ಣ ಕಥೆಯನ್ನು ಕೇಳಿ ಯಾರಿಗೆ ರೋಮಾಂಚವಾಗ್ತದೆ, ಭಗವಂತನ ಪ್ರತಿ ಆಕರ್ಷಣ ಉಂಟಾಗಿದೆ, ಅಂತಹವರು ಭಗವದ್ಧಾಮಕ್ಕೆ ಹೋಗಬಹುದು. ಸೊ ಯಾರಾದ್ರೂ ಕ್ವಾಲಿಫೈ ಆಗಿದ್ದಾರಾ? ಓಕೆ. ಸೊ ಹೋಗಕ್ಕೆ ಇಚ್ಛೆ ಇದೆ, ಬಟ್ ಈ ಕ್ವಾಲಿಫಿಕೇಶನ್ ನಾವು ಪಡೆದುಕೊಳ್ಬೇಕು. ನಯನಂ ಗಲದಶ್ರುಧಾರಯ ವದನಂ ಗದ್ಗದ ರುದ್ಧಯ ಗಿರ ಪುಲಕೇರ್ನಿಚಿತಂ ವಪುಕ್ಕದ ತವ ನಾಮ ಗ್ರಹಣೆ ಭವಿಷ್ಯತಿ. ಯಾವಾಗ ಈ ಒಂದು ಸ್ತರಕ್ಕೆ ನಾವು ಬರ್ತೀವಿ, ಬೈ ಚಾಂಟಿಂಗ್ ಹರೇ ಕೃಷ್ಣ, ಒಂದು ದೇಹದಲ್ಲಿ ಒಂದು ವಿಕಾರ, ರೋಮಾಂಚ, ಆನಂದ ಉಂಟಾಗ್ತದೆ. ಅಂತಹ ಒಂದು ಸ್ಥಿತಿಗೆ ಬಂದಾಗ ಮಾತ್ರ ನಾವು ಭಗವದ್ಧಾಮಕ್ಕೆ ಹೋಗಲು ಸಾಧ್ಯ ಅಂತ ಇಲ್ಲಿ ಬ್ರಹ್ಮಾಜಿ ಹೇಳ್ತಾ ಇದ್ದಾರೆ. ಸೊ ಬ್ರಹ್ಮಾಜಿ ಈ ರೀತಿ ಹೇಳಿ ತಮ್ಮ ಕತೆಗೆ ಅಫ್ಕೋರ್ಸ್ ಕಥೆಯನ್ನು ಮುಂದುವರಿಸ್ತಾರೆ.
ಬಟ್ ನಾವು ನಮ್ಮ ಕತೆಗೆ ಇವತ್ತು ಇಲ್ಲಿಗೆ ವಿರಾಮವನ್ನು ಕೊಡೋಣ. ಸೊ ಮುಂದಿನ ವಾರ ಇದನ್ನು ಕಂಟಿನ್ಯೂ ಮಾಡೋಣ. ಶಿಲ ಪ್ರಭುಪಾದರು ಅಮೆರಿಕಾಗೆ ಹೋಗಿ ಹಲವಾರು ನೋಡಿ, ಎಲ್ಲರೂ ಅಮೆರಿಕನ್ಸ್ ಇದ್ದಾರೆ ಇಲ್ಲಿ, ಯಾರು ಇಂಡಿಯನ್ ಕಾಣ್ತಾ ಇಲ್ಲ ಇಲ್ಲಿ. ಆಲ್ ಆರ್ ವೆಸ್ಟರ್ನರ್ಸ್. ಎಲ್ಲರಿಗೂ ಭಗವಂತನ ಕಡೆ ತಿರುಗಿಸ್ಬಿಟ್ಟಿದ್ದಾರೆ, ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತರಾಗಿದ್ದಾರೆ. ಸೊ ಪ್ರಭುಪಾದ್ ವಾಸ್ ಸಚ್ ಎ ಡಿವೋಟಿ, ಅಂಡ್ ಅವರ ಪಾದ ಸೇವೆಯಲ್ಲಿ ನಾವು ತೊಡಗಿದ್ರೆ ಅವರ ಅನುಗ್ರಹದಿಂದ ನಮಗೂ ಕೂಡ ಆ ಒಂದು ಯೋಗ್ಯತೆ ಸಿಗ್ತದೆ. ತೋಮಾರ ಕರುಣ ಸಾರ್, ಯೋಗ್ಯತೆ ವಿಚಾರ ಕಿಚ್ಚು ನೈ ಪಾಯ್ ತೋಮಾರ ಕರುಣ ಸಾರ್. ನಮಗೇನು ಯೋಗ್ಯತೆ ಇಲ್ಲ ಭಗವದ್ಧಾಮಕ್ಕೆ ಹೋಗೋದಕ್ಕೆ, ಆದ್ರೆ ಗುರುಗಳ ಗುಲಾಮನಾಗುವ ತನಕ ಸಿಗೋದಿಲ್ಲ ದೊರೆದಂಡ ಮುಕುತಿ. ಸೊ ಅದಕ್ಕೆ ಗುರುವಿಗೆ ಸೇವೆಯನ್ನು ಸಲ್ಲಿಸಬೇಕು, ಅವ್ರು ಗುಲಾಮರಾಗಬೇಕು, ಅವರು ಹೇಳಿದ ಹಾಗೆ ಸೇವೆಯನ್ನು ಸಲ್ಲಿಸಬೇಕು, ಆಗ ನಾವು ಯೋಗ್ಯತೆಯನ್ನು ಪಡೆದುಕೊಳ್ಳಲು ಸಾಧ್ಯ. ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ಬ್ರಹ್ಮಾಜಿ ಹೇಗೆ ಚತುಷ್ಕುಮಾರರು ಒಳಗಡೆ ಪ್ರವೇಶ ಮಾಡಕ್ಕೆ ಹೋಗ್ತಾ ಇದ್ದಾರೆ, ಅಲ್ಲಿ ಜೈ ವಿಜಯ್ ನಿಂತಿದ್ದಾರೆ. ಜೈ ವಿಜಯ್ ಹೇಳ್ತಾರೆ ಪ್ರವೇಶ ನಿಷಿದ್ಧವಾಗಿದೆ, ಎಂಟ್ರಿ ಪ್ರೊಹಿಬಿಟೆಡ್. ಚತುಷ್ಕುಮಾರ್ ಹೇಳ್ತಾರೆ ನೀವ್ ಯಾರು ನಮ್ಗೆ ನಿಲ್ಸೋದಿಕ್ಕೆ, ನಾವು ಭಗವಂತನ ದರ್ಶನ ಮಾಡಕ್ ಹೋಗ್ತಾ ಇದೀವಿ, ಟೆಂಪಲ್ ಓಪನ್ ಇದೆ, ಎಲ್ಲರಿಗೂ ಬಿಡ್ಬೇಕು, ಯಾರು ನೀವು ನಿಲ್ಸೋರು, ಇಟ್ಸ್ ಓಪನ್, ವಿ ಶುಡ್ ಕಮ್ ಇನ್ ಸೈಡ್. ಸ್ವಲ್ಪ ಜಗಳ ಆಯ್ತು ಜೈ ವಿಜಯ್ ಮತ್ತೆ ಚತುಷ್ಕುಮಾರ್ ಮತ್ತೆ ಇಬ್ಬರ ಒಂದು ಮನೋಭಾವ ಏನಿದೆ, ಭಗವಂತ ಜೈ ವಿಜಯ್ ತಿಳ್ಕೊಂತ ಇದ್ದಾರೆ ಭಗವಂತನಿಗೆ ಡಿಸ್ಟರ್ಬ್ ಮಾಡಬಾರ್ದು, ರೆಸ್ಟ್ ಮಾಡ್ತಾ ಇದ್ದಾರೆ. ಚತುಷ್ಕುಮಾರ್ ನಾವು ದರ್ಶನ ಮಾಡ್ಬೇಕು ಅಂತ ಹೇಳ್ತಾರೆ. ಇಬ್ಬರು ಭಗವಂತನ ಸೇವೆಯಲ್ಲೇ ನಿರತರಾಗಿದ್ದಾರೆ, ಬಟ್ ಸ್ವಲ್ಪ ವಾದ ವಿವಾದ ಆಯ್ತು. ಅಲ್ಲಿ ಚತುಷ್ಕುಮಾರ್ ಶಾಪ ಕೊಟ್ಬಿಟ್ರು, ನೀವು ಇಲ್ಲಿ ಇರೋದಕ್ಕೆ ಯೋಗ್ಯರಲ್ಲ, ನೀವು ಭೂಮಿಗೆ ಹೋಗಿ ಅಂತ. ಸೊ ಅವ್ರ ಶಾಪ ಸಿಕ್ಕು ಹಿರಣ್ಯಕಶಿಪು ಹಿರಣ್ಯಾಕ್ಷರಾಗಿ ಅವರು ಹುಟ್ಟಿದರು. ಅಫ್ಕೋರ್ಸ್ ಅವರು ಆ ವಿವಾದ ಜಗಳ ಆಗುವಾಗ ಭಗವಂತನೇ ಬರ್ತಾನೆ, ಲಕ್ಷ್ಮಿ ಜೊತೆ ಬರ್ತಾನೆ. ಸೊ ಲಕ್ಷ್ಮೀನಾರಾಯಣ ಇಬ್ಬರು ಬಂದು ಚತುಷ್ಕುಮಾರರಿಗೂ ಅನುಗ್ರಹ ಕೊಡ್ತಾರೆ, ಜೈ ವಿಜಯರು ಕೂಡ ಅನುಗ್ರಹ ಕೊಡ್ತಾರೆ. ಸೊ ಆ ಕಥೆಯನ್ನ ಮುಂದೆ ಚರ್ಚೆ ಮಾಡೋಣ. ಓಕೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀಮದ್ ಭಾಗವತ್ ಮಹಾಪುರಾಣ ಕೀ ಜಯ, ಶ್ರೀಲ ಪ್ರಭುಪಾದ ಕೀ ಜಯ. ಹರೇ ಕೃಷ್ಣ.